ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಪುಷ್ಪ ನಮನ ಸಲ್ಲಿಸಲಿಕ್ಕೆ ಅವಕಾಶ ಕೊಡ್ತೇವೆ. ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಟ್ಯಾಂ ವಂದೇ ಭಾರತ ಮಾತರಂ. ಸಾವರ್ಕರ್ರ ಕಥನವನ್ನು ಕೇಳಲಿಕ್ಕೆ ಆಗಮಿಸಿರುವ ಮಂಗಳೂರಿನ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳು. ಕೊನೆಯಲ್ಲಿ ಪ್ರಶ್ನೋತ್ತರ ಇದೆ ಅಂತ ಸಂಘಟಕರು ಹೇಳಿದ್ದಾರೆ. ನಾನು ಉದ್ದಕ್ಕೂ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ನನ್ನ ಮುಖ್ಯ ಉದ್ದೇಶ ಇರೋದು ಈ ನೆಪದಲ್ಲಿ ಸಾವರ್ಕರ್ರ ಬದುಕನ್ನು ನಿಮ್ಮ ಎದುರಿಗೆ ತೆರೆದಿಡಬೇಕು ಅಂತ. ಬದುಕನ್ನು ತಿಳಿಯದೆ ಹೋದರೆ ಅನೇಕ ಬಾರಿ ಅನೇಕ ಪ್ರಶ್ನೆಗಳಿರ್ತವೆ. ಒಮ್ಮೆ ಬದುಕು ಅರಿವಾದರೆ ಅನೇಕ ಪ್ರಶ್ನೆಗಳಿಗೆ ಅದರಲ್ಲೇ ಉತ್ತರ ಸಿಗುತ್ತೆ ಅನ್ನೋದು ನನ್ನ ಉದ್ದೇಶವಾದ್ದರಿಂದ ಉದ್ದಕ್ಕೂ ಒಂದಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಹಳ ಜನರಿಗೆ ಅಚ್ಚರಿಯಾಗಿರುವಂಥ ಸಂಗತಿ, ಯಾಕೆ ಇದ್ದಕ್ಕಿದ್ದಂತೆ ಸಾವರ್ಕರ್ರ ಬಗ್ಗೆ ಎಲ್ಲರೂ ಇಷ್ಟು ಜೋರಾಗಿ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಾವರ್ಕರ್ರ ಜೀವಿತಾವಧಿಯ 2ನೇ ಘಟ್ಟ, ಅವರ ಜೀವನವನ್ನ 2 ಭಾಗವಾಗಿ ವಿಂಗಡಿಸಬಹುದು. ಒಂದು ಕಾಲಪಾನಿಗಿಂತ ಮುಂಚಿನದ್ದು, 2ನೇದು ಕಾಲಪಾನಿಯ ನಂತರದ್ದು. ಅಫ್ಕೋರ್ಸ್ ಇವೆಲ್ಲರೂ ಹೇಳುವಂತೆ 2ಕ್ಕೂ ಅಜಗಜಾಂತರವಿದೆ. ಆದರೆ 2ರ ಮೂಲ ಬೀಜ ಮತ್ತು ಗುರಿ ಇವೆರಡರಲ್ಲೂ ಕೂಡ ಭಿನ್ನತೆ ಇರಲಿಲ್ಲ ಅನ್ನೋದನ್ನ ಸಾವರ್ಕರ್ರ ಬದುಕು ನೋಡಿದವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಸಾವರ್ಕರ್ರ ಬದುಕಿನ 2ನೇ ಘಟ್ಟದಲ್ಲಿ ಅವರೇನು ಹಿಂದೂ ಧರ್ಮವನ್ನ ಮತ್ತು ಹಿಂದೂ ಜನರನ್ನು ಉಳಿಸುವಂತ ಪ್ರಯತ್ನ ಮಾಡಿದ್ರು, ಇದು ಅವತ್ತಿನ ಮುಸ್ಲಿಂ ಲೀಗಿನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕೆಂಪಾಗುವಂತೆ ಮಾಡಿತ್ತು. ಸ್ವತಃ ಲಿಯಾಕತ್ ಅಲಿ, ಮುಸ್ಲಿಂ ಲೀಗಿನ ಒಬ್ಬ ನಾಯಕ, ಸಾವರ್ಕರ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ಸಾವರ್ಕರ್ ಒಂದು ಮಾತು ಹೇಳ್ತಾನೆ. ನಾನು ಹೇಳ್ತಿರೋದು ಸಾವರ್ಕರ್ರ 2ನೇ ಪಾರ್ಟ್ನ ಲೈಫ್ನಲ್ಲಿ. ಸಾವರ್ಕರ್ ಆ ವೇಳೆಗಾಗಲೇ ಇವರೆಲ್ಲರೂ ಹೇಳುವಂತ ಕ್ಷಮಾಪಣಾ ಪತ್ರವನ್ನೆಲ್ಲ ಬರೆದಾಗಿತ್ತು, ಬಿಡುಗಡೆಯೂ ಮಾಡಿಕೊಂಡು ಬಂದಿದ್ರು. ಆಗ ಮುಸ್ಲಿಂ ಲೀಗಿನ ನಾಯಕನಾಗಿರುವಂತ ಲಿಯಾಕತ್ ಅಲಿ ಖಾನ್ ಹೇಳ್ತಾನೆ, ನೀವು ಈ ದೇಶಕ್ಕೋಸ್ಕರ ಮಾಡಿರುವಂತ ತ್ಯಾಗಕ್ಕೆ, ಬಲಿದಾನಕ್ಕೆ ನಾನು ಹೃತ್ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾನೆ. ಹಾಗೆ ಹೇಳಿದ ನಂತರ ಆತ ತನ್ನ ಮುಸಲ್ಮಾನ ಅಜೆಂಡಾನ ಮುಂದಿಡ್ಲಿಕ್ಕೆ ಹೋದಾಗ ಸಾವರ್ಕರ್ ಅಷ್ಟೇ ಜೋರಾಗಿ, ನಾನು ಮುಸಲ್ಮಾನರ ಜೊತೆ ಯಾವತ್ತೂ ಸಮರ್ಥನೆ ಮಾಡ್ತೀನಿ, ಏನು ಚಿಂತೆ ಇಲ್ಲ. ಸಾವರ್ಕರ್ ಅವನು ಏನ್ ಹೇಳ್ತಾನೆ ಅಂತಂದ್ರೆ, ನೀವು ಮಾಡ್ತಿರುವಂತ ಶುದ್ಧಿ ಚಳುವಳಿಯನ್ನ, ನೀವು ಮಾಡ್ತಿರುವಂತ ಜಾತಿ ಮತ ಪಂಥಗಳ ನಡುವಿನ ಈ ಭೇದವನ್ನು ಹೋಗಲಾಡಿಸುವ ಈ ಪ್ರಯತ್ನಗಳನ್ನೆಲ್ಲ ನಿಲ್ಲಿಸಬೇಕು ಅಂತಂದಾಗ ಸಾವರ್ಕರ್ ಅಷ್ಟೇ ಜೋರಾಗಿ, ಈ ತಾಕತ್ತು ಅವತ್ತಿನ ಯಾವ ಕಾಂಗ್ರೆಸ್ ನಾಯಕರಿಗೂ ಇರಲಿಲ್ಲ, ಅಷ್ಟೇ ಜೋರಾಗಿ ಲಿಯಾಕತ್ ಅಲಿ ಖಾನಿಗೆ ಹೇಳ್ತಾರೆ, ನೀವು ಮಾಡ್ತಾ ಇರೋ ಈ ತಬ್ಲಿಗಿ ಜಮಾತ್ನ ಕೆಲಸ ಎಲ್ಲ ನಿಲ್ಲಿಸಿ, ನೀವು ಮಾಡ್ತಾ ಇರೋ ವಹಾಬಿ ಚಳವಳಿಯನ್ನೆಲ್ಲ ನಿಲ್ಲಿಸಿ, ನೀವು ಮಾಡ್ತಾ ಇರುವ ಹಿಂದೂಗಳ ಮತಾಂತರವನ್ನು ನಿಲ್ಲಿಸಿ, ಆಗ ನಾವು ಶುದ್ಧಿ ಚಳವಳಿಯನ್ನು ನಿಲ್ಲಿಸ್ತೀವಿ ಅಂತಂದ್ರೆ ಲಿಯಾಕತ್ ಅಲಿ ಖಾನ್ಗೆ ಬೇರೆ ಮಾತಿಲ್ಲದೆ ಎಂದಿನಂತೆ ಸಾವರ್ಕರ್ ಮೇಲೆ ಆರೋಪಗಳ ಸುರಿಮಳೆಯನ್ನ ಸುರಿಸ್ಲಿಕ್ಕೆ ಅಂತ ನಿಲ್ತಾನೆ ಅಂತ ಅವತ್ತಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ವ್ಯಾಪಕವಾಗಿ ಚರ್ಚೆಗೊಳಗಾಗಿತ್ತು. ಆದ್ರೆ ನಾನು ನಿಮ್ಗೆ ಹೇಳ್ಬೇಕಾಗಿರುವಂತ ಸಂಗತಿ ಏನು ಅಂತಂದ್ರೆ, ಸಾವರ್ಕರ್ರ ತ್ಯಾಗವನ್ನ ಆರಂಭದಲ್ಲಿ ಗೌರವಿಸಿ ಅವರಿಗೆ ನಮನವನ್ನ ಸಲ್ಲಿಸಿದ ಲಿಯಾಕತ್ ಅಲಿ ಖಾನ್ ಯಾವಾಗ ಈ ಮನುಷ್ಯ ನಮ್ಮ ದಿಕ್ಕಿಗೆ ಬರಲ್ಲ ಅಂತ ಗೊತ್ತಾಯ್ತೋ ಆಗ ಆರೋಪಗಳು ಸುರಿಮಳೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಮ್ಗೆ ಗೊತ್ತಿರಬೇಕಾಗಿರೋ ಬೇಸಿಕ್ ಸಂಗತಿ, ಸಾವರ್ಕರ್ ಯಾಕೆ ಒಂದು ಕಾಲಘಟ್ಟದಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿತ್ತು ಅನ್ನೋದನ್ನ ತಿಳ್ಕೊಳ್ಬೇಕಾಗಿರುವಂತ ಮೂಲಭೂತ ಅವಶ್ಯಕತೆ ಇದೆ. ನಂಗೆ ಅನೇಕ ಪ್ರಶ್ನೆ ಕೇಳ್ತಾರೆ, ದೇಶದಲ್ಲಿ ಎಷ್ಟೊಂದು ಕ್ರಾಂತಿಕಾರಿಗಳಿದ್ದಾರೆ, ಎಷ್ಟೊಂದು ಹುತಾತ್ಮರಾದ ಮಹಾಪುರುಷರಿದ್ದಾರೆ, ಯಾಕೆ ಸಾವರ್ಕರ್ರೇ ಐಕಾನ್ ಆಗ್ತಾರೆ ಅಂತ. ನಾನು ಹೇಳ್ತೀನಿ ಯಾಕೆ ಸಾವರ್ಕರ್ರೇ ಐಕಾನ್ ಆಗ್ತಾರೆ ಅಂತ. ಸಾವರ್ಕರ್ ಹುಟ್ಟಿದ ವರ್ಷ 1880ರ ದಶಕ. ಆ 80ರ ದಶಕ ಹೇಗಿತ್ತು ಅಂತಂದ್ರೆ, ನಮಗೆಲ್ಲರಿಗೂ ಗೊತ್ತಿದೆ 1857ರಲ್ಲಿ ಒಂದು ಮಹಾನ್ ಸಂಘರ್ಷ ಈ ದೇಶದಲ್ಲಿ ನಡೀತು. ಸಾವರ್ಕರ್ ಅದಕ್ಕೊಂದು ಸೂಕ್ತವಾದ ಹೆಸರು ಕೊಡುವವರೆಗೆ ಅದನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ನಮಗೆ ನಂಬಿಸಿದ್ರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವರ್ಕರ್ ಅದಕ್ಕೆ ಹೆಸರು ಕೊಟ್ಟಿದ್ದು. 1857ರ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಈ ದೇಶದಲ್ಲಿ ಭಾರತೀಯರು ಹೆಂಗ್ ಅನ್ನಿಸ್ಬಿಟ್ಟಿತ್ತು ಅಂತಂದ್ರೆ, ಬ್ರಿಟಿಷರ್ ಒಂದು ಸುಪ್ರೀಂ ಪವರ್, ಇದನ್ನ ಒಟ್ಟಾರೆಯಾಗಿ ನಾವು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತ ಒಂದು ಭಾವನೆ ಬಂದಿತ್ತು. ಅಲ್ಲಲ್ಲಿ ಹೋರಾಟಗಳು ನಡೆದಿಲ್ಲ ಅಂತಿಲ್ಲ, ಆದ್ರೆ ಮಹಾರಾಷ್ಟ್ರ ಈ ಹೋರಾಟಕ್ಕೆ ಮೊದಲ ಬೀಜ ವಾಪ ಮಾಡಿತು. ವಾಸುದೇವ ಬಲವಂತ ಪಡಕೆಯನ್ನ ಆದ್ಯ ಕ್ರಾಂತಿಕಾರಿ ಅಂತ
ಕರಿತೀವಿ. 1857ರ ಸಂಗ್ರಾಮದ ನಂತರ ಹುಟ್ಟಿ ಬಂದ ಮೊದಲ ಕ್ರಾಂತಿಕಾರಿ ಮತ್ತು ಬ್ರಿಟಿಷ್ ಅಧಿಕಾರಿಗಳಿಗೆ ಎದೆಯಲ್ಲಿ ನಡುಕ ಹುಟ್ಟಿಸಿ ಇನ್ನೊಂದು 1857ರ ಸಂಗ್ರಾಮ ಆಗುವುದು ಎನ್ನುವಂತ ಭಯ ತಂದಂತ ಮಹಾನ್ ಕ್ರಾಂತಿಕಾರಿ ವಾಸುದೇವ ಬಲವಂತ ಫಡ್ಕೆ. ವಾಸುದೇವ ಬಲವಂತ ಫಡ್ಕೆಯ ಹೋರಾಟದ ನಂತರ ಈ ದೇಶದಲ್ಲಿ, ವಿಶೇಷವಾಗಿ ಮಹಾರಾಷ್ಟ್ರದ ಭಾಗದಲ್ಲಿ, ಆಗ ಎಲ್ಲರಿಗೂ ಪ್ರೇರಣೆ ಆಗ್ತಾ ಇದ್ದಂತ ತಿಲಕರು ತಮ್ಮ ಲೇಖನಗಳ ಮೂಲಕ ಸಾಕಷ್ಟು ಪ್ರಚಾರ ಮಾಡ್ತಿದ್ರಾದ್ರೂ ಸಶಸ್ತ್ರ ಕ್ರಾಂತಿಯ ಬಗ್ಗೆ, ಒಂದು ವ್ಯವಸ್ಥಿತವಾಗಿರುವಂತ ಕ್ರಾಂತಿ ಜಾಲ ನಿರೂಪಣೆಯ ಬಗ್ಗೆ ಈ ದೇಶದಲ್ಲಿ ಯಾರಿಗೂ ಸಮರ್ಥವಾದ ವಿಶ್ವಾಸ ಇರಲಿಲ್ಲ. ಉಲ್ಟಾ 1885ರಲ್ಲಿ ಒಂದು ಕಾಂಗ್ರೆಸ್ ನಿರ್ಮಾಣ ಆಗಿತ್ತು. ಮಿತ್ರ, ಬಹಳ ಜನರಿಗೆ ಗೊತ್ತಿಲ್ಲದ ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೆಲ್ಲ ಕಾಂಗ್ರೆಸ್ಸಿಗರು ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ ಅಂತಾರಲ್ಲ, ಒಂದು ಪ್ರಶ್ನೆ ನೀವು ಕೇಳಬೇಕು. ಇವತ್ತಿನ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಅಲ್ಲ, ಇದನ್ನ ಕಾಂಗ್ರೆಸ್ ಐ ಅಂತ ಕರೀತಾರೆ. 1975ರ ನಂತರ ಇಂದಿರಾ ಗಾಂಧಿ ಕಾಂಗ್ರೆಸ್ ತನ್ನದೇ ಸೆಪರೇಟ್ ಕಾಂಗ್ರೆಸ್ ಮಾಡ್ಕೊಂಡು ಕಾಂಗ್ರೆಸ್ ಐ ಅಂತ ಮಾಡಿಕೊಂಡ್ರು. ಯಾರಾದ್ರೂ ಹಿರಿಯರಿದ್ರೆ ಅವರಿಗೆ ಗೊತ್ತಿರುತ್ತೆ. ನಾನು ಚಿಕ್ಕವನಿದ್ದಾಗ ಕಾಂಗ್ರೆಸ್ ಬ್ರಾಕೆಟ್ ಅಲ್ಲಿ ಐ ಅಂತ ಇರೋದನ್ನ ನಾನು ನೋಡಿದ್ದೆಂದಿದೆ. ಆದ್ರೆ ಕಾಲಕ್ರಮದಲ್ಲಿ ಇವ್ರು ಹೆಂಗ್ ಮಾಡಿದ್ರು ಅಂತಂದ್ರೆ, ಇಂದಿರಾ ಗಾಂಧಿಯ ಕಾಂಗ್ರೆಸ್ ಅನ್ನ ಪ್ರತ್ಯೇಕ ಅಂತ ಕರೆಯದೆ ಇದೇ ದೊಡ್ಡದಾಗ್ಬಿಟ್ಟಿದ್ರಿಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ INC ಅಂತ ಕರೆದ್ರು. ಅದಕ್ಕೆ ಸ್ವಾತಂತ್ರ್ಯ ಹೋರಾಟ ನಾವು ಮಾಡಿದ್ವಿ ಅಂತ ಪದೇ ಪದೇ ಹೇಳುವವರಿಗೆ ನೀವು ಅದೇ ಕಾಂಗ್ರೆಸ್ನವರು ಅಥವಾ ಇಂದಿರಾ ಕಾಂಗ್ರೆಸ್ನವರು ಅಂತ ಪ್ರಶ್ನೆ ಕೇಳಿ ಉತ್ತರ ಇಲ್ಲ. ಆದ್ರೆ ಅದೇ ಕಾಂಗ್ರೆಸ್ನವರು ಅಂತ ಹೇಳ್ಕೊಳ್ಳೋದಾದ್ರೂ ಕೂಡ, ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳ್ಕೊಳ್ಳೋದಾದ್ರೂ ಕೂಡ ನಿಮ್ಗೆಲ್ಲ ಗೊತ್ತಿರಲಿ, ಕಾಂಗ್ರೆಸ್ ಹುಟ್ಟಿದ್ದು 1885ರಲ್ಲಿ. 1885ರಲ್ಲಿ ಕಾಂಗ್ರೆಸ್ ಅನ್ನ ಹುಟ್ಟು ಹಾಕಿದ್ದು ಅಲೆನ್ ಅಕ್ಟೋವಿಯನ್ ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ. ಅವನು ರಿಟೈರ್ ಆದ್ಮೇಲೆ ಈ ಕಾಂಗ್ರೆಸ್ ಅನ್ನ ಹುಟ್ಟು ಹಾಕಿದ. 1857ರ ಸಂಗ್ರಾಮದಲ್ಲಿ ಎಒ ಹ್ಯೂಮ್ ಬಗ್ಗೆ ನೀವು ಇತಿಹಾಸವನ್ನು ಓದಿದ್ರೆ ಗೊತ್ತಾಗುತ್ತೆ. 1857ರ ಸಂಗ್ರಾಮದ ಕಾಲಕ್ಕೆ ಇದ್ದ ಎಒ ಹ್ಯೂಮ್ ಈ ದೇಶದ ಕ್ರಾಂತಿಕಾರಿಗಳ ಪ್ರಭಾವವನ್ನು ತಡೆಯಲಾಗದೆ, ಅವರವರ ಹೋರಾಟದ ಪರಿಯನ್ನು ತಡೆಯಲಾಗದೆ, ಆ ಬಿಸಿಯನ್ನ ತಡೆಯಲಾಗದೆ ಮುಖಕ್ಕೆ ಕಪ್ಪು ಮಸಿ ಬಳ್ಕೊಂಡು ಓಡಾಡ್ತಿದ್ದ. ಬುರ್ಕ ಹಾಕೊಂಡು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದ. ಅನೇಕ ಹಳ್ಳಿಗಳ ಜನ, ಸಾವರ್ಕರೇ ತಮ್ಮ ಕೃತಿಯಲ್ಲಿ ಬರೀತಾರೆ, ಅನೇಕ ಹಳ್ಳಿಗಳ ಜನ ಎಒ ಹ್ಯೂಮನ್ನ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಘಟನೆಗಳು ಇವೆ. ಮುಂದೆ ಅವೇ ಹಳ್ಳಿಗಳನ್ನ ಎಒ ಹ್ಯೂಮ್ 1857ರ ಸಂಗ್ರಾಮದಲ್ಲಿ ಬ್ರಿಟಿಷರು ಗೆದ್ದಾಗ ಸುಟ್ಟು ಹಾಕಿದ ಅಂತ ಕೂಡ ಉಲ್ಲೇಖ ಬರುತ್ತೆ. ಇಂಥ ಎಒ ಹ್ಯೂಮ್ 1885ರಲ್ಲಿ ಕಾಂಗ್ರೆಸ್ ಅನ್ನುವಂತ ಒಂದು ಸಂಸ್ಥೆಗೆ ಅಡಿಪಾಯ ಹಾಕಿದ. ಯಾಕೆ ಹಾಕಿದ ಗೊತ್ತಾ? ಕಾಂಗ್ರೆಸ್ಸಿನ ಇತಿಹಾಸದ ಮೂಲ ಬೀಜ ನೋಡಿದರೆ ಗೊತ್ತಾಗುತ್ತೆ ಯಾಕೆ ಎಒ ಹ್ಯೂಮ್ ಇಂಥದ್ದೊಂದು ಸಂಘಟನೆ ಹುಟ್ಟಾಕಿದ ಅಂತಂದ್ರೆ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಾ ಇದ್ರೆ ಬ್ರಿಟಿಷರಿಗೆ ಅದರ ಮೇಲೆ ಕಂಟ್ರೋಲ್ ಕಷ್ಟ. ಅಷ್ಟು ಹೋರಾಟಗಳನ್ನ ಒಂದು ಮುಖದಡಿ ತರಬೇಕು ಅನ್ನುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಅನ್ನು ಹುಟ್ಟಾಕಿದ. ಇಡೀ ಕಾಂಗ್ರೆಸ್ಸಿಗೆ ಒಂದು ಚೌಕಟ್ಟನ್ನು ರೂಪಿಸಿಕೊಟ್ಟ. ಏನ್ ಚೌಕಟ್ಟು ಅಂತಂದ್ರೆ, ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಬಾರದು, ನಾವು ಬ್ರಿಟಿಷರ ವಿರುದ್ಧ ಅರ್ಜಿ ಪತ್ರಗಳನ್ನು ಕೊಟ್ಟು ದಯಮಾಡಿ ನಮ್ಮ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ತೀರಾ ಅಂತ ಕೇಳ್ಕೊಳ್ಬೇಕು. ಹೀಗೆ ಮಾಡುವ ಮೂಲಕ ಸ್ವಾತಂತ್ರ್ಯಕ್ಕೆ ಹತ್ರ ಹೋಗುವಂತ ಪ್ರಯತ್ನ ಮಾಡಬೇಕು ಅಂತ ಅವನು ತಾನೇ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದರ ನಂತರ 1885ರ ನಂತರ ಈ ದೇಶದ ಎಲ್ಲ ಕಾಂಗ್ರೆಸ್ ನಾಯಕರು ಹೇಗಾದರು ಅಂತಂದ್ರೆ, ಅವರೊಂದು ಅರ್ಜಿ ಬರೆಯೋದು, ವರ್ಷಕ್ಕೊಮ್ಮೆ ಸೇರೋದು, ಆ ಅರ್ಜಿಯನ್ನ ಕೊಡೋದು, ಆ ಅರ್ಜಿಯನ್ನ ಕೊಟ್ಟ ನಂತರ ಬ್ರಿಟಿಷರು ಅದನ್ನು ತಗೊಳ್ತಾರೆ, ಸ್ವೀಕರಿಸಿದ್ದೇವೆ ಅಂತ ಬರೆದು ಕೊಡ್ತಾರೆ. ಇನ್ನು 6 ತಿಂಗಳ ನಂತರ ಸೇರೋದು, ಏನಾಯ್ತು ಅಂತ ಕೇಳೋದು, ಏನೂ ಆಗ್ಲಿಲ್ಲ ಅಂತ ಸುಮ್ಮನಾಗೋದು, ಮರು ವರ್ಷ ಮತ್ತೊಂದು ಅರ್ಜಿ ಕೊಡು. ಇಡೀ ಕಾಂಗ್ರೆಸ್ಸಿನ ಹೋರಾಟ ಎಲ್ಲಿಗೆ ಬಂದು ನಿಂತ್ಕೊಂಡಿತ್ತು ಅಂತಂದ್ರೆ, ಅವರಿಗೆ ICS ಎಕ್ಸಾಮ್ ಅನ್ನ, ಇಂಡಿಯನ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅನ್ನ ನೀವು ಲಂಡನ್ ನಲ್ಲಿ ಯಾಕೆ ಮಾಡ್ತೀರಾ, ಅದನ್ನು ಇಂಡಿಯಾದಲ್ಲೇ ಮಾಡಿ ಅಂತ ಕೇಳಿಕೊಳ್ಳುವ ಮಟ್ಟಿಗೆ, ನೀವು ಭಾರತವನ್ನು ಬಿಟ್ಟು ಹೋಗಿ ಅಂತಲ್ಲ, ನೀವು ಅಲ್ಲಿ ಎಕ್ಸಾಮ್ ಮಾಡೋ ಬದಲು ಇಲ್ಲಿ ಎಕ್ಸಾಮ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೌರವಯುತವಾಗಿ ರಿಕ್ವೆಸ್ಟ್ ಮಾಡುವಂತ ಚೀಪ್ ರಿಕ್ವೆಸ್ಟ್ ಗಳನ್ನ ಮುಂದಿಟ್ಟು ಕೆಲಸ ಮಾಡೋ ಪರಿಸ್ಥಿತಿ ಇಡೀ ದೇಶಕ್ಕೆ ಇದು ಒಪ್ಪಿಸಲಾಗಿತ್ತು. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಹೊತ್ತಲ್ಲಿ ಸಮರ್ಥವಾಗಿರುವಂತ ಹೋರಾಟ ಬೇಕು. ಹಾಗಂತ ಸಮರ್ಥವಾಗಿ ಹೋರಾಟ ನಡೆಯಲಿಲ್ವಾ ಅಂತ ಕೇಳಿದ್ರೆ, ಚಾಫೇಕರ್ ಸಹೋದರರು 1800 ಅದೇ ದಶಕದಲ್ಲಿ ಯಾವಾಗ ಈ ದೇಶದಲ್ಲಿ ಬ್ರಿಟಿಷರ ಉಪಟಳ ಜಾಸ್ತಿ ಆಯಿತೋ, ಯಾವಾಗ ಮಹಾರಾಷ್ಟ್ರದ ನಾಸಿಕ್ ಭಾಗಕ್ಕೆ ಪ್ಲೇಗ್ ಅನ್ನೋ ರೋಗ ಅಮರಿಕೊಂಡಾಗ ಬ್ರಿಟಿಷರು ಒಂದು ಕಾನೂನನ್ನು ತಂದು ಈ ಪ್ಲೇಗ್ ರೋಗವನ್ನು ನಿವಾರಿಸುವಂತ ಪ್ರಯತ್ನ ಮಾಡೋ ಬದಲು ಪ್ಲೇಗ್ ರೋಗಿಗಳನ್ನೇ ಅವರನ್ನೇ ನಾಶ ಮಾಡಬೇಕು ಅಂತ ನಿಶ್ಚಯ
ನಿಂತು ಅವರ ತಂದೆ ಹರಿಕತೆ ಮಾಡ್ಕೊಂಡು ತಿರುಗಾಡ್ತಿದ್ದವರು. ಈ ಮೂರು ಅಣ್ಣ ತಮ್ಮಂದಿರು ಡಿಸೈಡ್ ಮಾಡಿದ್ರು, ನಮ್ಮ ತಂದೆ ಹರಿಕತೆ ಮಾಡ್ತಾ ಇರ್ಲಿ, ನಾವು ಬ್ರಿಟಿಷರಿಗೆ ಪಾಠ ಕಲಿಸಬೇಕು ಅಂತ ತಾವು ಏನು ಗರಡಿ ಮನೆಗೆ ಹೋಗ್ತಿದ್ರು ಅಲ್ಲೇ ಪ್ಲಾನ್ ಹ್ಯಾಚ್ ಮಾಡಿದ್ರು. ಯಾವ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿ ರ್ಯಾಂಡ್ ಈ ದೇಶದಲ್ಲಿ ತನ್ನ ಅತ್ಯಾಚಾರವನ್ನು ನಡೆಸಿದ್ನೋ ಅವರ ಕೊಲೆ ಮಾಡುವ ಮೂಲಕ ಬ್ರಿಟಿಷರಿಗೆ ಫಡಕೆಯ ನಂತರ ಒಂದು ಸಮರ್ಥವಾದ ಎಚ್ಚರಿಕೆ ಕೊಟ್ಟರು. ಈ ದೇಶ ಸಹಿಸಿಕೊಳ್ಳೋದಿಲ್ಲ, ಬರೀ ಅರ್ಜಿ ಗುಜರಾಯಿಸೋದಿಲ್ಲ, ಅಗತ್ಯ ಬಿದ್ರೆ ನಿಮ್ಮನ್ನ ಕೊಲೆ ಮಾಡಲಿಕ್ಕೂ ಸಿದ್ಧ ಅಂತ ಮೊದಲನೇ ಬಾರಿಗೆ ಓಪನ್ ಆಗಿ ತೋರಿಸಿದ್ರು ಆಫ್ಟರ್ ವಾಸುದೇವ ಬಲವಂತ. ಆ ಕಾಲಘಟ್ಟದಲ್ಲಿ ಸಾವರ್ಕರ್ 8 ವರ್ಷದ ಹುಡುಗ. ಸಾವರ್ಕರ್ ಮನೆಯಲ್ಲಿ ಒಟ್ಟು 4 ಜನ. ಹಿರಿಯ ಅಣ್ಣ ಬಾಬಾರಾವ್ ಗಣೇಶ್ ರಾವ್ ಸಾವರ್ಕರ್, ಎರಡನೆಯವರು ವಿನಾಯಕ ದಾಮೋದರ ಸಾವರ್ಕರ್. ಇಂಟ್ರೆಸ್ಟಿಂಗ್ಲಿ ಇಬ್ಬರ ಹೆಸರಿಗೂ ಒಂದೇ ಅರ್ಥ. ಈ ಇಬ್ರು ಇಲ್ಲಿ ವಾಚ್ ಹೋಯ್ತಪ್ಪ, ಅಲ್ಲೇನೋ ಮುಟ್ಟಿದ್ರಿ ಅನ್ಸುತ್ತೆ, ಈ ವಾಚ್ ಹೋಯ್ತು. ಹರಿಯೋಂ ಹಾ, ಮತ್ತೆ ಮುಟ್ಬೇಡಿ ದಯವಿಟ್ಟು. ಇಬ್ಬರಿಗೂ ಒಂದೇ ಹೆಸರು, ಮತ್ತೆ ಇಬ್ರು ಬದುಕಿನ ಗುರಿಯನ್ನು ಒಂದೇ ಮಾಡಿಕೊಂಡ್ರು ಅನ್ನೋದು ಬಹಳ ಆಶ್ಚರ್ಯಕರವಾದ ಸಂಗತಿ. 3ನೇವಳು ತಂಗಿ, 4ನೇ ಮಗು ತೀರ್ಕೊಳ್ತು, 5ನೇವನು ಮತ್ತೊಬ್ಬ ತಮ್ಮ ನಾರಾಯಣ ಸಾವರ್ಕರ್ ಅಂತ. ದೊಡ್ಡವನಿಗೆ ಬಾಬಾ ಅಂತ ಕರೀತಿದ್ರು, ವಿನಾಯಕ ದಾಮೋದರ ಸಾವರ್ಕರ್ಗೆ ತಾತ್ಯ ಅಂತ ಕರೀತಿದ್ರು, ಅವರ ತಮ್ಮನಿಗೆ ಬಾಳ ಅಂತ ಕರೀತಿದ್ರು. 3 ಜನ ಒಂದೇ ಮನೆಯಲ್ಲಿ, 3 ಜನ ರಾಷ್ಟ್ರಕ್ಕೋಸ್ಕರ ಸಮರ್ಪಿತರಾದರು. ವಿನಾಯಕ ತುಂಬಾ ಬುದ್ಧಿವಂತ ಹುಡುಗ. ಅವನ್ ಸೂಕ್ಷ್ಮಮತಿ ಎಂತದ್ದು ಅಂತಂದ್ರೆ, ಚಿಕ್ಕ ವಯಸ್ಸಿನ ಹುಡುಗ. ಪೇಪರ್ ಅಲ್ಲಿ ಸುದ್ದಿ ಬಂದಿತ್ತಂತೆ, ಏನ್ ಬರೆದಿದ್ರು ಅಂತಂದ್ರೆ, ಶಾಫೇಕರ್ ಸಹೋದರರು ರ್ಯಾಂಡ್ ನ ಕೊಲೆ ಮಾಡಿದ್ರು ಅಂತ ಪತ್ರಿಕೆಯಲ್ಲಿ ಬರ್ತಿದ್ರು. ಸಿಂಪಲ್, ನಾನು ನೀವು ಓದಿದ್ರು ಏನು ಡಿಫ್ರೆಂಟ್ ಅಂತ ಅನ್ಸಲ್ಲ. ಆ ಸುದ್ದಿಯನ್ನು ಓದಿದ ಹುಡುಗ ಅಪ್ಪನ ಬಳಿಗೆ ಹೋದಂತೆ, ಅಪ್ಪ ಸುದ್ದಿ ತಪ್ಪಾಗಿ ಬರೆದಿದ್ದಾರೆ ನೋಡು. ಅಪ್ಪ ಕೇಳಿದ್ರು, ಏನ್ ತಪ್ಪಾಗಿದೆ? ಕರೆಕ್ಟ್ ಆಗಿದೆಯಲ್ಲ, ಕೊಲೆ ಮಾಡಿದ್ರು ಅಂತ. ಇಲ್ಲ ಅಪ್ಪ, ಕೊಲೆ ಮಾಡಿದ್ರು ಅಂತ ಬರಿಬಾರ್ದಾಗಿತ್ತು, ರ್ಯಾಂಡ್ ನ ಸಂಹಾರ ಮಾಡಿದ್ರು ಅಂತ ಬರೆದಿದ್ದಿದ್ರೆ ಸರಿಯಾಗಿರ್ತಿತ್ತು ಅವರು ಅಂತ ಚಿಕ್ಕ ಹುಡುಗ. ಅಪ್ಪನಿಗೆ ಈ ಮಾತನ್ನು ಕೇಳಿ ಸ್ವಲ್ಪ ಗಾಬರಿ ಆಯ್ತು. ಮಗ ಸ್ವಲ್ಪ ದಾರಿ ತಪ್ಪೋ ಎಲ್ಲ ಸಾಧ್ಯತೆಗಳಿವೆ. ನಮ್ಮ ಮನೆಗಳಲ್ಲೂ ಹಂಗೆ ಇರ್ತಾರೆ. ಮಗ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಹೋಗ್ತಾನೆ, ಸಂಘದ ಶಾಖೆಗೆ ಹೋಗ್ತಾನೆ ಅಂದ್ರೆ ಟೆನ್ಷನ್ ಶುರುವಾಗುತ್ತೆ. ಯಾವ್ದಾದ್ರು ಫಿಲಮ್ ಹೋದ್ರೆ ಟೆನ್ಷನ್ ಆಗೋದಿಲ್ಲ, ಶಾಖೆಗೆ ಹೋದ್ರೆ ಟೆನ್ಷನ್ ಜಾಸ್ತಿ ಆಗ್ತದೆ, ಎಲ್ಲಾದ್ರೂ ಭಗತ್ ಸಿಂಗ್ ಆಗ್ಬಿಡ್ತಾನೇನೋ ಅಂತ. ಹೀಗೆ ಅವರ ತಂದೆಗೆ ಸ್ವಲ್ಪ ಟೆನ್ಷನ್ ಆಯ್ತು. ಯಾವ ಕಾರಣಕ್ಕೂ ಮಗನನ್ನ ಈ ದಿಕ್ಕಿಗೆ ಕಳಿಸಬಾರದು ಅನ್ನುವಂತ ಪ್ರಯತ್ನ ಅವರದ್ದು. ಆದ್ರೆ ತಂದೆಯ ಮೇಲೆ ಅಪಾರವಾದ ಪ್ರೀತಿ. ತಾನು ಚಿಕ್ಕವನಿದ್ದಾಗಲೇ ತಾಯಿಯನ್ನು ಕಳ್ಕೊಂಡಂತ ಹುಡುಗ ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಅಂತಂದ್ರೆ ಅವ್ರು ಹೇಳಿದ ಕೆಲಸವನ್ನ ಚಾಚೂ ತಪ್ಪದೆ ಮಾಡ್ತಿದ್ದ. ಬುದ್ಧಿವಂತ ಹುಡುಗನಾಗಿದ್ದರಿಂದ ನಾಸಿಕಿಗೆ ಕಳಿಸಿದ್ರು. ಇವರಿಗೂ ಮತ್ತು ಇವರ ಅಣ್ಣನಿಗಿದ್ದು ಇದ್ದ ವೈರುಧ್ಯ ಎಂತದ್ದು ಅಂತಂದ್ರೆ, ಅಣ್ಣನಿಗೆ ಯಾವ ಸಾಧುಗಳನ್ನು ಕಂಡ್ರು ಅಪಾರವಾದ ಭಕ್ತಿ. ಯಾರಾದ್ರೂ ಕಾವಿ ಹಾಕೊಂಡಿರೋ ವ್ಯಕ್ತಿ ನೋಡಿದ್ರೆ ಅವ್ರ ಕಾಲಿಗೆ ಹೋಗಿ ಬಿದ್ದುಬಿಡ್ತಿದ್ದಾರೆ. ಬಿದ್ದು ಅವ್ರೇನಾದ್ರೂ ಹೇಳಿದ್ರೆ ಅದನ್ನ ಮಾಡ್ಲೇಬೇಕು ಅಂತ. ಅನೇಕರು ಅವತ್ತಿನ ದಿನಗಳಲ್ಲಿ ಸಾಧುಗಳು ತಮಗೇನಾದ್ರೂ ಹಣ ಬೇಕು ಅಂತಂದ್ರೆ, ಗಾಂಜಾಕ್ ಹಣ ಬೇಕು, ಮತ್ತೊಂದಕ್ಕೆ ಹಣ ಬೇಕು ಅಂತಂದ್ರೆ, ಅವರು ಬಾಬಾನ ಎದುರುಗಡೆ ನಿಂತ್ಕೊಂಡು ನಮ್ಗೆ ಇಂಥದ್ದಾಗಬೇಕು, ದೇಶದ ಸ್ವಾತಂತ್ರ್ಯಕ್ಕೆ ಇಷ್ಟು ಹಣ ಬೇಕು ಅಂದ್ರೆ ಇವನು ಎಲ್ಲಿಂದಾದ್ರೂ ಸಂಗ್ರಹಿಸಿ ತಂದು ಕೊಡ್ತಿದ್ದ. ಆಮೇಲೆ ಅನಿಸ್ತು, ಯಾರಾದ್ರೂ ಸಮರ್ಥವಾಗಿರುವಂತ ಸಾಧುಗಳು ಬಂದ್ರೆ ಒಮ್ಮೆ ವಿನಾಯಕನಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ. ವಿನಾಯಕ ಹೋಗಿ 10 ನಿಮಿಷ ಕೂತ್ರೆ ಆ ಸಾಧುಗಳ ಬಂಡವಾಳವನ್ನೆಲ್ಲ ಬಯಲಿಗೆ ಎಳೆದು, ಈ ಸಾಧುಗಳ ಬಳಿ ಯಾವ ಸತ್ವವೂ ಇಲ್ಲ, ನೀನ್ ತಲೆ ಕೆಡಿಸ್ಕೊಳ್ಬೇಡ, ಇವ್ರ ಹಿಂದೆ ಬಿದ್ದು ನಿನ್ನ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬೇಡ ಅಂತ. ಇಬ್ಬರದ್ದು ವ್ಯಕ್ತಿತ್ವ ಭಿನ್ನವಾದ. ಆದ್ರೆ ವಿನಾಯಕನ ಕೆಪಾಸಿಟಿ ಹೇಗಿತ್ತು ಅಂತಂದ್ರೆ, ಆಧ್ಯಾತ್ಮದ ತುಡಿತ ಇದ್ದಂತ ತನ್ನ ಅಣ್ಣನನ್ನ ತನ್ನ ದಿಕ್ಕಿಗೆ ಕರ್ಕೊಂಡು ಬಂದು ಮಹಾನ್ ಕ್ರಾಂತಿಕಾರಿಯಾಗುವಂತೆ ಮಾಡಿ, ತನಗಿಂತ ಮೊದಲು ಕಾಲಾಪಾನಿಗೆ ಹೋಗುವಂತೆ ಆತನನ್ನೊಬ್ಬ ಸಮರ್ಥ ಕ್ರಾಂತಿಕಾರಿಯನ್ನ ರೂಪಿಸಿದ್ದು ಒಬ್ಬ ಅಪರೂಪದ ತಮ್ಮ ಅಂತ ನಾನು ಯಾವಾಗಲೂ ಭಾವಿಸಲಿಕ್ಕೆ ಇಷ್ಟಪಡ್ತೀನಿ. ಮಿತ್ರರೇ, ನಮ್ಗೆ ಎಲ್ರಿಗೂ ಗೊತ್ತಿದೆ ವಿನಾಯಕ ದಾಮೋದರ ಸಾವರ್ಕರ್ ಕಾಲಾಪಾನಿಗೆ ಹೋದ್ರು ಅಂತ. ನಾನು ಈಗಲೇ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ, ಅವರ ಅಣ್ಣ ಕೂಡ ವಿನಾಯಕ ದಾಮೋದರ ಸಾವರ್ಕರ್ಗಿಂತ 1 ವರ್ಷ ಮುಂಚೆ ಕಾಲಾಪಾನಿಗೆ ಹೋಗಿದ್ರು. ಬಿಡುಗಡೆ ಇಬ್ಬರದ್ದು ಜೊತೆಯಲ್ಲೇ ಆಗಿತ್ತು. ಅಂದ್ರೆ ಅಣ್ಣನಿಗಿಂತ ಮುಂಚೆ, ತಮ್ಮನಿಗಿಂತ ಮುಂಚೆ ಅಣ್ಣ ಕಾಲಾಪಾನಿಗೆ ಹೋಗುವಷ್ಟರ ಮಟ್ಟಿಗೆ ರಾಷ್ಟ್ರಕ್ಕೋಸ್ಕರ ಸಮರ್ಪಣೆಯಾದರು. ನಾಸಿಕಿಗೆ ಅಧ್ಯಯನಕ್ಕೆ ಅಂತ ಹೋದಾಗ ವಿನಾಯಕ ದಾಮೋದರ ಸಾವರ್ಕರ್ ಮತ್ತು ಅಣ್ಣ ಬಾಬಾರಾವ್ ಸಾವರ್ಕರ್ ಅಲ್ಲಿಗೆ ಹೋಗುವಾಗ ಅವರಿಗೆ ನಿಶ್ಚಯ ಆಗಿತ್ತು, ಈ ದೇಶದಲ್ಲಿ ಚಾಫೇಕರ್ ಸಹೋದರ ತರದವರು ಇರ್ತಾರೆ, ಈ ದೇಶದಲ್ಲಿ ವಾಸುದೇವ ಬಲವಂತ ಫಡ್ಕೆಯವ್ರ ತರ ಇರ್ತಾರೆ. ಆದರೆ ಸಮರ್ಥವಾಗಿ ಒಂದು ಕ್ರಾಂತಿಯ ಸೇನೆಯನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ತರುಣರು ಬೇಕಲ್ಲ. 13-14 ವರ್ಷದ ಹುಡುಗ ನಿಶ್ಚಯ ಮಾಡಿ ಅವನು ಏನ್ ಮಾಡಿದ ಅಂತಂದ್ರೆ, ರಾಷ್ಟ್ರಭಕ್ತ ಸಮೂಹ ಅಂತ ಒಂದು ಟೀಮ್ ಅನ್ನು ಕಟ್ಟಿದ. 6-7ನೇ ಕ್ಲಾಸಿನ ಹುಡುಗ.
ಈ ರಾಷ್ಟ್ರಭಕ್ತ ಸಮೂಹದಲ್ಲಿ ತನ್ನ ಮಿತ್ರರನ್ನೆಲ್ಲ ಸೇರಿಸಿಕೊಂಡು ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು ಅನ್ನೋದಕ್ಕೆ ಉಗ್ರ ಭಾಷಣಗಳನ್ನು ಮಾಡೋದು. ಅವನ ಭಾಷಣದ ಪ್ರಭಾವ ಹೆಂಗಿತ್ತು ಅಂತಂದ್ರೆ ಕೇಳ್ತಾ ಮೈ ಮರಿತಿದ್ರು. ಅವ್ರಿಗೆ ಬೇಕಾಗಿರುವಂತ ಟ್ರೈನಿಂಗ್ ಕೊಡ್ಲಿಕ್ಕೆ ಲಾಠಿ ತಿರುಗಿಸೋದು, ಕತ್ತಿಯನ್ನ ಅಭ್ಯಾಸ ಮಾಡಿಸೋದು, ಇವೆಲ್ಲವನ್ನು ಮಾಡಿಸ್ತಿದ್ದ. ಆಮೇಲೆ ಗೊತ್ತಾಯ್ತು ಇದು ಮಾಡಿದ್ರೆ ಉಪಯೋಗ ಎಲ್ಲ ಜನ ತಪ್ಪು ತಿಳ್ಕೊಳ್ತಾರೆ ಅಂತ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮಿತ್ರ ಮೇಳ ಅಂತ ಒಂದು ಫ್ರಂಟಲ್ ಆರ್ಗನೈಸೇಷನ್ ಕಟ್ಟಿದ. ಫ್ರಂಟಲ್ ಆರ್ಗನೈಸೇಷನ್ ಏನ್ ಮಾಡ್ತಿತ್ತು ಅಂತಂದ್ರೆ ಯಾರಾದ್ರೂ ತೊಂದರೆಯಲ್ಲಿದ್ರೆ, ಯಾರಾದ್ರೂ ಊಟಕ್ಕೆ ಕೊರತೆ ಆದ್ರೆ ಜನರಿಂದ ಹಣವನ್ನು ಸಂಗ್ರಹಿಸಿ ಅವ್ರಿಗೆ ಬೇಕಾಗಿರುವಂತ ಸೇವಾ ಕಾರ್ಯ ಮಾಡ್ತಿತ್ತು. ಒಳಗೆ ರಾಷ್ಟ್ರಭಕ್ತ ಸಮೂಹ ಪರ್ಫೆಕ್ಟ್ ಆಗಿ ನಡೀತಿತ್ತು. ಎಲ್ಲಿಂದ ಈ ಐಡಿಯಾ ಬಂತು ಅಂತಂದ್ರೆ ಸಾವರ್ಕರ್ ಹೇಳ್ಕೊಳ್ತಾರೆ, ಇಟಲಿಯ ಮ್ಯಾಜಿನಿ ಕ್ರಾಂತಿಕಾರಿ ಸಂಘವನ್ನು ಹೀಗೆ ಕಟ್ಟಿದ್ದು, ಅದರ ಆಧಾರದ ಮೇಲೆ ಮಹಾರಾಷ್ಟ್ರದಲ್ಲಿ ಕ್ರಾಂತಿಕಾರಿ ಸಂಸ್ಥೆಯನ್ನು ನಾವು ಕಟ್ಟಿದ್ವಿ ಅಂತ 13ರ ಹೋರಾಟ. ಅಲ್ಲಿಂದ 2-3 ವರ್ಷಕ್ಕೆ ಅವರಿಗೆ ಗೊತ್ತಾಯ್ತು ರಾಷ್ಟ್ರಭಕ್ತ ಸಮೂಹ ಸಾಕಾಗಲ್ಲ ಅಂತ ಅಭಿನವ ಭಾರತ ಅನ್ನುವಂತ ಗುಪ್ತ ಕ್ರಾಂತಿಕಾರಿ ಸಂಸ್ಥೆಯನ್ನ ಸಂಘಟಿಸಿದ್ದು ಸಾವರ್ಕರ್ ಅನ್ನುವಂತ ಪುಣ್ಯಾತ್ಮ ಅನ್ನೋದು ಅಪರೂಪದ ಸಂಗತಿ ಮಿತ್ರ. ಅಭಿನವ ಭಾರತ ಎಂಥ ಸಂಘಟನೆ ಆಯಿತು ಮುಂದಕ್ಕೆ ಅಂತಂದ್ರೆ ನಾಸಿಕ್ನಲ್ಲಿ ಕೆಲಸ ಶುರು ಮಾಡಿತು, ಪುಣೆಗೆ ಹಬ್ತು, ಆನಂತರ ಅದು ಇಡೀ ಮಹಾರಾಷ್ಟ್ರವನ್ನು ಆವರಿಸಿಕೊಳ್ತು. ಒಂದು ಹಂತದ ನಂತರ ದೇಶದ ಮೂಲೆ ಮೂಲೆಗೂ ಸ್ಪ್ರೆಡ್ ಆಯಿತು. ಕೊನೆಗೆ ಲಂಡನ್ನಿನಲ್ಲೂ ಕೂಡ ಅಭಿನವ ಭಾರತದ ಕ್ರಾಂತಿಕಾರ್ಯದ ಝೇಂಕಾರ ಮೊಳಗುತ್ತಲ್ಲ ಅಂತ ಒಂದು ಕ್ರಾಂತಿಕಾರಿ ಸಂಸ್ಥೆಯ ಬೀಜವನ್ನು ಹಾಕಿದ್ದು ವಿನಾಯಕ ದಾಮೋದರ ಸಾವರ್ಕರ್ ಅನ್ನುವಂಥ ಒಬ್ಬ ಸಾಮಾನ್ಯವಾದ ತರುಣ. ಈ ಎಲ್ಲ ಸಂದರ್ಭದಲ್ಲೂ ಅವರಿಗೆ ಪ್ರೇರಣೆಯಾಗ್ತಾ ಇದ್ದು ಅನೇಕ ಪತ್ರಿಕೆಗಳು. ಅದರಲ್ಲಿ ಒಂದು ಪತ್ರಿಕೆ ಕಾಳ, ಶಿವರಾಮ್ ಪರಾಂಜಪೆ ಅಂತ ಅದರ ಎಡಿಟರು ಹೇಗೆ ಬರೀತಿದ್ರು ಪತ್ರಿಕೆಯಲ್ಲಿ ಅಂತಂದ್ರೆ ಆ ಪತ್ರಿಕೆಯನ್ನು ನೋಡ್ತಾ ಅದರಿಂದ ಪ್ರಭಾವಕ್ಕೆ ಒಳಗಾಗಿದ್ದವರು ಅವತ್ತಿನ ಎಲ್ಲ ಕ್ರಾಂತಿಕಾರಿಗಳು. ಇವರಿಗೆಲ್ಲರಿಗೂ ನಿಜವಾದ ಪ್ರೇರಣೆ ಕೊಡ್ತಾ ಇದ್ದವರು ಯಾರು ಅಂತಂದ್ರೆ ತಿಲಕರು. ತಿಲಕರ ಜೊತೆ ಅವತ್ತಿನ ಎಲ್ಲ ಕ್ರಾಂತಿಕಾರಿಗಳಿಗೂ ಒಂದು ಹುಚ್ಚಿತ್ತು. ಈ ಲೈಟ್ ಇಲ್ಲದೆ ಹೋದ್ರೆ ಚಂದ, ನಂಗೆ ಎಲ್ಲರೂ ಕಾಣಿಸ್ತಾರೆ, ದಯಮಾಡಿ. ತಿಲಕರು ಅವತ್ತಿನ ದಿನಗಳಲ್ಲಿ ಹೇಗಿದ್ರು ಅಂತಂದ್ರೆ ಎಲ್ಲ ಕ್ರಾಂತಿಕಾರಿಗಳಿಗೂ ಸಾಕಷ್ಟು ಪ್ರೇರಣೆ ಕೊಡಬಲ್ಲಂತ ಒಂದು ಅಪರೂಪದ ಶಕ್ತಿಯಾಗಿದ್ರು ತಿಲಕರು. ತಿಲಕರ ಚಿಂತನೆಗೆ ಮಾರು ಹೋದಂತ ಸಾವರ್ಕರರು ಅವರನ್ನು ಹೇಗಾದ್ರೂ ಭೇಟಿ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನು ಯಾವಾಗಲೂ ಮಾಡ್ತಿದ್ರು. ಆ ಒಂದು ಅವಕಾಶ ಬಂದೇ ಬಂತು. 1905ರಲ್ಲಿ ಈ ದೇಶದಲ್ಲಿ ಬಂಗಾಳದ ವಿಭಜನೆಯನ್ನು ಬ್ರಿಟಿಷರು ಮಾಡಿದ್ರು. ಬಂಗಾಳದ ವಿಭಜನೆ ಆಗ್ಲೇಬೇಕಿತ್ತು. ಯಾಕೆಂದ್ರೆ ಬಂಗಾಳ ತುಂಬಾ ದೊಡ್ಡದಾಗಿತ್ತು. ಆದರೆ ಈ ಬಂಗಾಳವನ್ನು ಉತ್ತರ ಮತ್ತು ದಕ್ಷಿಣ ಅಂತ ವಿಭಜನೆ ಮಾಡೋದು ದೇಶದ ಹಿತದೃಷ್ಟಿಯಿಂದ ಒಳ್ಳೆದಿತ್ತು. ಆದ್ರೆ ಬ್ರಿಟಿಷರು ಏನ್ ಮಾಡಿದ್ರು ಗೊತ್ತಾ? ಬಂಗಾಳವನ್ನು ಪೂರ್ವ ಮತ್ತು ಪಶ್ಚಿಮ ಅಂತ ವಿಭಜಿಸಿದ್ರು. ಯಾಕೆ ಪೂರ್ವ ಮತ್ತು ಪಶ್ಚಿಮ ಅಂತ ವಿಭಜಿಸಿದ್ರು ಅಂದ್ರೆ ಪೂರ್ವ ಭಾಗದಲ್ಲಿ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ, ಅವರಿಗೊಂದು ಪ್ರತ್ಯೇಕ ಭಾಗ. ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ, ಇವರಿಗೊಂದು ಪ್ರತ್ಯೇಕ ಭಾಗ. ಹೀಗೆ ಮಾಡಿ ಇವರಿಬ್ಬರ ನಡುವೆ ಜಗಳ ಹಚ್ಚಿ ಬಂಗಾಳದಲ್ಲಿರುವಂತ ಕ್ರಾಂತಿಕಾರಿಗಳು ಇನ್ನು ಮುಂದೆ ಕ್ರಾಂತಿಕಾರ್ಯವನ್ನು ಮರಿಬೇಕು, ತಮ್ಮ ನಡುವೆ ಕಿತ್ತಾಡುವಂತೆ ಮಾಡಬೇಕು ಅನ್ನೋದು ಬ್ರಿಟಿಷರ ಉದ್ದೇಶವಾಗಿತ್ತು. ಈ ಉದ್ದೇಶ ಎಲ್ಲ ಇರುವಾಗ ಕಾಂಗ್ರೆಸ್ ಇನ್ನು ಅರ್ಜಿ ಗುಜರಾಯಿಸುವಂತ ಸ್ಥಿತಿಯಲ್ಲಿತ್ತಲ್ಲ, ಆಗ ಬಂಗಾಳದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಪಡೆಗಳು ಎದ್ದು ನಿಂತು ಅವ್ರು ಹೇಳಿದ್ರು, ಕಾಂಗ್ರೆಸ್ಗಿಂತ ಮುಂದಕ್ಕೆ ಹೋಗಿ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಸ್ವದೇಶಿ ಆಂದೋಲನಕ್ಕೆ ಒಂದು ಬೀಜಾವಾಪವನ್ನ ಬಂಗಾಳದ ವಿಭಜನೆಯ ಕಾಲಕ್ಕೆ ಮಾಡಲಾಯಿತು. ಯಾವಾಗ ಬಂಗಾಳದ ವಿಭಜನೆಯ ಕಾಲಕ್ಕೆ ಈ ಕೆಲಸ ಮಾಡಲಾಯಿತೋ, ಇಲ್ಲಿ ತಿಲಕರು ಅದಕ್ಕೆ ಪೂರಕವಾಗಿ ಸ್ವದೇಶಿ ಚಳವಳಿ ಮಾಡಬೇಕು ನಿಶ್ಚಯ ಮಾಡಿದಾಗ ಅವರಿಗೆ ಜೊತೆಯಾಗಿ ನಿಂತ ಯಾವುದಾದ್ರೂ ಟೀಮ್ ಇದ್ರೆ ಅದು ಸಾವರ್ಕರ್ ಮತ್ತು ಅವರ ಮಿತ್ರ ಬಳಗ, ಅಭಿನವ ಭಾರತದ ಬಳಗ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಮಿತ್ರ, ಇಷ್ಟಕ್ಕೆ ನಿಲ್ಲಿಲ್ಲ. ಸಾವರ್ಕರ್ ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ಇವತ್ತು ನಾನು ಉದ್ದಕ್ಕೂ ನಿಮ್ಗೆ ಅನೇಕ ಪ್ರಥಮ ಸಂಗತಿಗಳನ್ನು ಹೇಳ್ತಾ ಹೋಗ್ತೀನಿ. ಸಾವರ್ಕರ್ ಏನ್ ಮಾಡಿದ್ರು, ಈ ಅಭಿನವ ಭಾರತದ ಮೂಲಕ ಒಂದು ವಿಚಾರವನ್ನು ಮುಂದಿಟ್ರು. ಎಲ್ಲ ಪ್ರಮುಖರು ಕೂತಿದ್ದಾರೆ. ವಿಚಾರ ಏನು ಅಂತಂದ್ರೆ, ನಾವು ಸ್ವದೇಶಿ ಅಂತ ಸುಮ್ಮನೆ ಜನರಿಗೆ ವಿಚಾರವನ್ನು ಹೇಳೋದು ಸಾಕಾಗಲ್ಲ. ಎಲ್ಲರ ಮನೆಗೂ ಹೋಗೋಣ, ಎಲ್ಲರ ಮನೆಯಲ್ಲೂ ಇರುವಂತ ವಿದೇಶಿ ಬಟ್ಟೆಯನ್ನ ಸಂಗ್ರಹಿಸಿಕೊಂಡು ಬರೋಣ, ಆ ಬಟ್ಟೆಯನ್ನು ಒಂದ್ ಕಡೆ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಸಂಭ್ರಮಿಸೋಣ, ವಿದೇಶಿ ವಸ್ತ್ರಗಳು ಸುಟ್ಟು ಅಂತ ಹೇಳೋಣ ಅಂತ ಎಲ್ರಿಗೂ ಬಹಳ ಇಡಿಸ್ತು. ಆದ್ರೆ ಹಿರಿಯ ತಲೆಗಳಿಗೆ ಸ್ವಲ್ಪ ಬೇಜಾರಾಯ್ತು. ಅವ್ರು ಅನ್ಕೊಂಡ್ರು, ಒಳ್ಳೆ ಬಟ್ಟೆ ಕಲೆಕ್ಟ್ ಮಾಡಿ ಸುಟ್ಟು ಬಿಟ್ರೆ ಹೇಗೆ, ಇದನ್ನ ಯಾರಿಗಾದ್ರೂ ದಾನ ಮಾಡೋಣ ಅಂತ, ಅದರಲ್ಲೇ ಒಂದು ಸ್ವಲ್ಪ ಏನಾದ್ರೂ ಹುಡುಕ್ಬಿಡೋಣ ಅಂತ. ತಕ್ಷಣ ಸಾವರ್ಕರ್ ಹೇಳಿದ್ರು, ಚಿಕ್ಕ ಹುಡುಗ, 18-19 ಹುಡುಗ ಆಗಿರ್ಲಿ, 20 ಆಗಿರ್ಲಿಲ್ಲ ಅವರಿಗೆ, ಅದು 15ರಿಂದ 20ರ ನಡುವೆ. ಸಾವರ್ಕರ್ ಹೇಳಿದ್ರು, ಈ ಬಟ್ಟೆಯನ್ನು ನಾವು ಸುಡ್ತಾ ಇರೋದು ಏನೋ ಯಾವ್ದೋ ಬಟ್ಟೆ ಸುಟ್ಬಿಡ್ತೀವಿ ಅಂತಲ್ಲ, ಆದ್ರೆ ಈ ವಿದೇಶಿ ಬಟ್ಟೆಯನ್ನು ಸುಡುವ ಮೂಲಕ ಜನರೊಳಗೆ ಬ್ರಿಟಿಷರನ್ನೇ ಸುಟ್ಟಂತ ಭಾವನೆ ಹುಟ್ಟಾಕ್ಲಿಕ್ಕೋಸ್ಕರ ಈ ಕೆಲಸ
ಗೊಂದಲದಲ್ಲಿದ್ದಾಗ ಈ ಹಿರಿಯರು ಏನ್ ಮಾಡಿದ್ರು, ಕಾಳಾ ಪತ್ರಿಕೆಯಲ್ಲಿ ನೋಟಿಸ್ ಬರುವಂತೆ ಮಾಡಿದ್ರು. ಆ ನೋಟಿಸ್ ಅಲ್ಲಿ ಏನಿತ್ತು ಅಂತಂದ್ರೆ, ವಿದೇಶಿ ಬಟ್ಟೆಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನ ಬಡವರಿಗೆ ಹಂಚಿ ಬಿಡ್ತೀವಿ ಅಂತ. ಸಾವರ್ಕರ್ ತಡ ಮಾಡಲಿಲ್ಲ, ಕಾಳಾ ಪತ್ರಿಕೆಗೆ ಹೋದ್ರು. ಇದು ಹಂಚಲಿಕ್ಕಲ್ಲ ಸರ್, ಬೆಂಕಿ ಹಂಚಲಿಕ್ಕೇನೆ, ದಯವಿಟ್ಟು ನೀವು ಹಂಗ್ ಮಾಡಬೇಕು, ನಾನು ತಿಲಕರಿಗೂ ಒಪ್ಪಿಸಿ ಬರ್ತೀನಿ ಅಂತ ಹುಡುಗ ತನ್ನ ಟೀಮನ್ನು ಕರ್ಕೊಂಡು ತಿಲಕರ ಬಳಿ ಹೋದ. ಅದಾಗಲೇ ಇವ್ರು ಮಾಡ್ತಿರುವಂತ ಅಭಿನವ ಭಾರತ ಕೆಲಸವನ್ನು ನೋಡಿದ್ದ, ಅವರ ಕಾರ್ಯಕ್ರಮಕ್ಕೆ ಬಂದಿದ್ದ ತಿಲಕರು ಅವ್ರ ಮಾತನ್ನು ಕೇಳಿ ಹೇಳಿದ್ರು, ಬಹಳ ಒಳ್ಳೆ ಕೆಲಸ. ತಿಲಕರು ಯಾವತ್ತೂ ತರುಣರ ಉತ್ಸಾಹವನ್ನ ದೂರ ಮಾಡ್ಲಿಕ್ಕೆ ಒಪ್ಕೊಳ್ಳೇ ಇಲ್ಲ. ಅವ್ರು ಹೇಳಿದ್ರು ಬಹಳ ಒಳ್ಳೆ ಕೆಲಸ, ಅದರ ಒಂದು ಕಂಡೀಷನ್, ಹೋಳಿ ಮಾಡಲೇಬೇಕು ಅಂತಿದ್ರೆ 8-10 ಬಟ್ಟೆಯೊಂದಿಗೆ ಮಾಡಬೇಡಿ, ದೊಡ್ಡ ಪ್ರಮಾಣದ ಬಟ್ಟೆಯನ್ನು ಸಂಗ್ರಹಿಸಿ ದೊಡ್ಡದಾಗೆ ಹೋಳಿ ಆಚರಿಸಿ ಅಂತ ಇವರ ಕಲ್ಪನೆಯನ್ನು ವಿಸ್ತಾರಗೊಳಿಸಿದ್ದು ತಿಲಕರು. ಯಾವಾಗ ತಿಲಕರು ಹಿಂಗ್ ಹೇಳಿದ್ರು, ಈ ಹುಡುಗರಿಗೆ ಹಬ್ಬ ಅಲ್ಲ, ಮನೆ ಮನೆಗೂ ಹೋಗಿ ಅವರ ವಿದೇಶಿ ಬಟ್ಟೆಯನ್ನ ಸಂಗ್ರಹಿಸಿಕೊಂಡು ಬಂದ್ರು. ಒಂದು ದೊಡ್ಡ ಎತ್ತಿನ ಬಂಡಿ ತುಂಬುವಷ್ಟು ಬಟ್ಟೆ, ಆ ಬಟ್ಟೆಯನ್ನ ರಾಶಿ ಹಾಕಿಸಿದ್ರು. ಆ ರಾಶಿ ಹಾಕಿರುವಂತ ಬಟ್ಟೆಗೆ ಬೆಂಕಿ ಹಚ್ಚಲಿಕ್ಕೆ ತಿಲಕರೇ ಬಂದ್ರು. ಬಟ್ಟೆಗೆ ಬೆಂಕಿ ಹಚ್ಚಲಾಯಿತು. ಸಾಂಕೇತಿಕವಾಗಿ ಎಷ್ಟು ಚೆನ್ನಾಗಿತ್ತು. ಕಾಳಾ ಪತ್ರಿಕೆ ಎಡಿಟರ್ ಶಿವರಾಮ್ ಪರಾಂಜಪೆ ಜೊತೆಯಲ್ಲಿ ನಿಂತಿದ್ರು. ಹಂಗೆ ನಿಂತಿರ್ಬೇಕಾದ್ರೆ ಸಾವರ್ಕರ್ ಆದಿಯಾಗಿ ಎಲ್ಲರೂ ಶಿವರಾಮ್ ಪರಾಂಜಪೆ ಒಂದೆರಡು ಮಾತಾಡಿ ಅಂತ ಕೇಳಿದ್ರು. ಬೆಂಕಿಯ ಕೆನ್ನಾಲಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಉರಿತಾ ಇರುವ ಬೆಂಕಿಯ ಎದುರಿಗೆ 100 ಜನ ಸೇರಿದ್ದಾರೆ, ಬ್ರಿಟಿಷರ ವಸ್ತ್ರಗಳು ನಾಶಗೊಳ್ತಾ ಇವೆ. ಆ ಹೊತ್ತಲ್ಲಿ ಶಿವರಾಮ್ ಪರಾಂಜಪೆ ಅವರು ಅರ್ಧ ಹೊತ್ತಿಕೊಂಡಿದ್ದ ಕೋಟ್ ಒಂದನ್ನು ತೆಕ್ಕೊಂಡು ಅದರ ಜೇಬಲ್ಲಿ ಕೈ ಹಾಕಿದಂತೆ ಮಾಡಿ, ಏನೋ ತೆಗೆದಂತೆ ಮಾಡಿ ಮತ್ತೆ ಕೋಟನ್ನು ಎಸೆದರು. ಅದರ ಅರ್ಥ ಏನು ಅಂತಂದ್ರೆ, ಏನೇನು ಬ್ರಿಟಿಷರು ನಮ್ಮಿಂದ ಲೂಟಿ ಮಾಡಿದ್ದಾರೋ ವಾಪಸ್ ಕಿತ್ಕೊಂಡು ಬೆಂಕಿ ಹಚ್ತೀವಿ ಅವರಿಗೆ ಅನ್ನುವಂಥ ಸಂದೇಶವನ್ನ ಶಿವರಾಮ್ ಪರಾಂಜಪೆ ಅವರು ಮಾತಾಡದಂತೆ ಕೊಟ್ಟರು. ಹೇಗಾಯ್ತು ಇದರ ಪ್ರಭಾವ ಅಂತಂದ್ರೆ, ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ವಸ್ತ್ರಗಳ ದಹನ ಕಾರ್ಯಕ್ರಮವನ್ನ ಯಾರಾದರೂ ಮಾಡಿದ್ರೆ ಅದು ಸಾವರ್ಕರ್ರೇ ಮಾಡಿದ್ದು ಅಂತ ಇವತ್ತಿನವರೆಗೂ ದಾಖಲೆ ಅವರ ಹೆಸರಲ್ಲೇ ಇದೆ. ಅದು ಸಾವರ್ಕರ್. ಆದ್ರೆ ಸಾವರ್ಕರ್ ಅಲ್ಲೇ ನಿಲ್ಲಿಲ್ಲ. ಸಾವರ್ಕರ್ ಹೇಗಿದ್ರು ಅಂತಂದ್ರೆ, 1893ರಲ್ಲಿ ತಿಲಕರು ಗಣೇಶೋತ್ಸವವನ್ನ ಜಾರಿಗೆ ಮಾಡಿದ್ರು. ಗಣೇಶೋತ್ಸವ ಮೊದಲಿಂದಲೂ ನಾವು ಮಾಡ್ತಿದ್ವಿ, ಆದ್ರೆ ಅದಕ್ಕೆ ಸಾರ್ವಜನಿಕ ಗಣೇಶೋತ್ಸವದ ಸ್ವರೂಪವನ್ನ ತಿಲಕರು ಕೊಟ್ಟರು. ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಅವ್ರು ಮಾಡಿದ ನಿಜ, ಆದ್ರೆ ಅದಕ್ಕೆ ಬೇಕಾಗಿರುವಂತ ಮೊಮೆಂಟಮ್ ತುಂಬಲಿಕ್ಕೆ ತರುಣರ ಪಡೆ ಬೇಕಾಗಿತ್ತಲ್ಲ, ಆ ತರುಣರ ಪಡೆಯನ್ನ ಅಭಿನವ ಭಾರತ ಒದಗಿಸಿಕೊಡ್ತು. 1896ರಲ್ಲಿ ತಿಲಕರು ಇಷ್ಟಕ್ಕೆ ನಿಲ್ಲದೆ ಶಿವಾಜಿ ಉತ್ಸವವನ್ನ ಮಾಡ್ಲಿಕ್ಕೆ ಶುರು ಮಾಡಿದಾಗ, ಆ ಶಿವಾಜಿ ಉತ್ಸವಕ್ಕೆ ತರುಣರೆಲ್ಲ ಸೇರಿಕೊಂಡು ರಾಷ್ಟ್ರೀಯತೆಯ ಬಣ್ಣವನ್ನ ಅದಕ್ಕೆ ಬಳಿಲಿಕ್ಕೆ ಸಾವರ್ಕರ್ ತಂಡ ಬಹಳ ದೊಡ್ಡದಾಗಿ ಕೆಲಸ ಮಾಡಿತು. ಅದೆರಡು ಸಂಗತಿಯನ್ನು ಈ ನಡುವೆ ಹಂಚಿಕೊಳ್ಬೇಕು. ಸಾವರ್ಕರ್ ಎಂತ ಅಪರೂಪದ ವ್ಯಕ್ತಿಯಾಗಿದ್ರು ಅಂತಂದ್ರೆ, ಅವ್ರು ಯಾರನ್ನ ಮುಟ್ತಾರೋ ಅವರನ್ನ ಬಂಗಾರವಾಗಿಸುವಂತ ತಾಕತ್ತು ಸಾವರ್ಕರ್ಗೆ. ಸಾವರ್ಕರ್ ನಾಸಿಕಲ್ಲಿ ಇರ್ಬೇಕಾದ್ರೆ ಒಂದು ಗಲ್ಲಿಯಲ್ಲಿ ಒಂದು ಪುಟ್ಟ ಕೋಣೆ ಅವರದ್ದು, ಫಸ್ಟ್ ಫ್ಲೋರ್ ಕೋಣೆ. ಆ ಕೋಣೆಯಲ್ಲಿ ಕೂತಿರ್ತಿದ್ರು. ಅದೇ ಗಲ್ಲಿಯಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ 4 ರಸ್ತೆ ಕೂಡೋ ಜಾಗದಲ್ಲಿ ಒಬ್ಬ ಕುಂಟ ಕೂತಿರ್ತಿದ್ದ, ಹೆಳವ. ಆಬಾ ಪಾಂಗಳೆ ಅಂತ ಒಂದು ಹೆಸರು, ಆಬಾ ದರೇಕರ್ ಅಂತ ಕರೀತಾರೆ. ಆಬಾ ದರೇಕರ್ ಪ್ರಾಬಬ್ಲಿ ಮರಾಠಿಯಲ್ಲಿ ಪಾಂಗಳೆ ಅಂತಂದ್ರೆ ಕಾಲಿಲ್ಲದವನು, ಹೆಳವ ಅನ್ನೋದಕ್ಕೆ ಆ ಪದವನ್ನು ಬಳಸ್ತಾರೆ ಅಂತ ಅನ್ಸುತ್ತೆ. ಆಬಾ ಪಾಂಗಳೆ ಅಂತ ಕರೀತಿದ್ರು. ಅವನು ಎಂತ ಅಪರೂಪದ ಕಲಾವಿದ, ಕವಿ ಅಂತಂದ್ರೆ ತುಂಬಾ ಬಡತನದ ಫ್ಯಾಮಿಲಿಯಿಂದ ಬಂದವರು. ಎಂತ ದೊಡ್ಡ ಕವಿ ಅಂತಂದ್ರೆ, ಆ 4 ರಸ್ತೆ ಕೂಡೋ ಜಾಗದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಳ್ತಿದ್ದ. ಅವನ ಸುತ್ತಲೂ ಬೇರೆ ಬೇರೆಯವರೆಲ್ಲ ಬಂದು ಕೂತ್ಕೊಳ್ತಿದ್ರು. ಅವರೆಲ್ಲರೂ ಕೂತ್ಕೊಂಡು ರಸ್ತೆಯಲ್ಲಿ ಹೋಗೋ ಬರೋ ಹುಡುಗಿಯರನ್ನ ಮನಸ್ಸೋ ಇಚ್ಛೆ ಚುಡಾಯಿಸ್ತಿದ್ರು. ಈತ ಅದಕ್ಕೋಸ್ಕರ ಕವನ ಬರೀತಿದ್ದ. ಆಶು ಕವಿ. ಯಾವ್ದಾದ್ರು ಒಂದು ಹುಡುಗಿ ಬಂದು ಅಂದ್ರೆ ಆ ಕ್ಷಣಕ್ಕೆ ಅವಳ ಮೇಲೆ ಒಂದು ಕವನವನ್ನು ರಚಿಸಿ ಅದನ್ನು ಹಾಡ್ತಿದ್ದ. ಎಲ್ಲರೂ ವಾ 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 ಏನ್ ಚೆನ್ನಾಗಿ ಬರ್ತಿದ್ಯಾ ಅಂತ ಖುಷಿ ಪಡ್ತಿದ್ರು ಇಷ್ಟೇ. ಆದ್ರೆ ಈ ಗಲ್ಲಿಗೆ ಸಾವರ್ಕರ್ ಬಂದ್ಮೇಲೆ ಸ್ವಲ್ಪ ಹೊಟ್ಟೆ ಉರಿ ಶುರುವಾಯಿತು ಅವನಿಗೆ. ಎಲ್ಲರೂ ಇವ್ನು ತುಂಬಾ ಚೆನ್ನಾಗಿ ಕವನ ಬರೀತಾರಲ್ಲ ಅಂತ ಹೊಗಳ್ತಾರಲ್ಲ ಅಂತ ಸ್ವಲ್ಪ ಹೊಟ್ಟೆ ಉರಿ ಅವನಿಗೆ. ಒಂದಿನ ನೋಡೇ ಬಿಡಬೇಕು ಅಂತ ಸಾವರ್ಕರ್ ಬಳಿ ಹೋದ. ಸಾವರ್ಕರ್ ಎದುರಿಗೆ ಕೂತ. ಯಾವುದೋ ಒಂದು ಪದದ ಮೇಲೆ ಚರ್ಚೆ ಶುರುವಾಯಿತು. ಚರ್ಚೆಯನ್ನ ಸಾವರ್ಕರ್ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಅಂದ್ರೆ, ಇವನ ಟ್ಯಾಲೆಂಟ್ ಗೊತ್ತಿದ್ದಂತ ಸಾವರ್ಕರ್ ಆಬಾನಿಗೆ ಹೇಳಿದ್ರು, ಆಬಾ ನಿನ್ ಎಲ್ಲ ಟ್ಯಾಲೆಂಟ್ ಅನ್ನ ರಸ್ತೆಯಲ್ಲಿ ಹುಡುಗಿಯನ್ನು ಚುಡಾಯಿಸಲಿಕ್ಕೆ ಬಳಸ್ತೀಯಲ್ಲ, ದೇಶದ ಕಾರ್ಯ ಯಾವಾಗ ಮಾಡೋದು ಅಂತ ಈ ದೇಶದ ಕುರಿತಂತ 4 ಸಂಗತಿಗಳನ್ನು ಹೇಳ್ತಾ ಇರುವಂತೆ ಆಬಾನ ಕಂಗಳಲ್ಲಿ ನೀರು ಧಾರಾಕಾರವಾಗಿ ಸುರಿತು. ಅವನ್ ತಾತ್ಯಾನ ಅಂದ್ರೆ ಸಾವರ್ಕರ್ನ ಕೈ ಹಿಡ್ಕೊಂಡು ಹೇಳಿದ, ತಾತ್ಯ ಇದೇ ಕೊನೆ ಕಣ, ಇನ್ಯಾವತ್ತೂ ಇಂಥ ಕವನ ಬರೆಯಲ್ಲ, ನಾನು ನಾಳೆ ನಿನಗೆ ಕವನ ಬರೋದು ತೋರಿಸ್ತೀನಿ ಅಂತ ಮನೆಗೆ ಹೋದದ್ದು. ಆಬಾ ದರೇಕರ್ ವಾಪಸ್ ಬರಬೇಕಾದ್ರೆ ಎಂತ ಅದ್ಭುತವಾದ ಗೀತೆಯನ್ನು ಬರೆದಿದ್ದ ಅಂತಂದ್ರೆ, ಶಿವಾಜಿ ಉತ್ಸವಕ್ಕೆ ಸೂಟ್ ಆಗುವಂತ ಒಂದು ವಿಶಿಷ್ಟವಾದ ಗೀತೆಯನ್ನು ಬರೆದಿದ್ದ. ಸಾವರ್ಕರ್ ಅದೇ ಗೀತೆಯನ್ನ ಶಿವಾಜಿ ಉತ್ಸವದಲ್ಲಿ ಎಲ್ಲರ ಕೈಯಲ್ಲೂ ಹಾಡಿಸುವಂತ ಪ್ರಯತ್ನ ಮಾಡಿದ್ರಲ್ಲ ಮಿತ್ರ. ಆನಂತರ ಆಬಾ
ಕವಿತೆಗಳನ್ನು ಬರ್ತಿಲ್ಲ. ಇವತ್ತು ಆಬಾ ದರೇಕರ್ ಅಂತಂದ್ರೆ ಯಾರಿಗೂ ಗೊತ್ತಾಗುತ್ತೋ ಇಲ್ಲೋ, ಮಹಾರಾಷ್ಟ್ರದಲ್ಲಿ ಅವನ ಹೆಸರು ಸ್ವಾತಂತ್ರ್ಯ ಕವಿ ಗೋವಿಂದ ಅನ್ನುವಂತ ಹೆಸರು. ಹೆಣ್ಮಕ್ಳನ್ನ ಚುಡಾಯಿಸ್ಕೊಂಡು ಕೂತಿದ್ದಂತ ಒಬ್ಬ ಹುಡುಗ ಸ್ವಾತಂತ್ರ್ಯ ಕವಿ ಗೋವಿಂದ ಅಂತ ಇತಿಹಾಸದಲ್ಲಿ ಪ್ರಖ್ಯಾತನಾಗ್ತಾನೆ ಅಂತಂದ್ರೆ ಸಾವರ್ಕರ್ ಸಂಪರ್ಕದ ಕೆಪಾಸಿಟಿ ಅಂತ ನಾನು ಯಾವಾಗಲೂ ಹೀಗಾಗಿಯೇ ಸಾವರ್ಕರ್ ಲಂಡನ್ ನಲ್ಲಿ ಇದ್ದಾಗ ಒಂದ್ ಮಾತನ್ನು ಹೇಳ್ತಾರೆ. ಅವಾಗ ನೆಹರು ಕೂಡ ಅಲ್ಲೇ ಇದ್ರಂತೆ. ಸಾವರ್ಕರ್ ತುಂಬಾ ಪಾಪ್ಯುಲರ್ ಲಂಡನ್ ನಲ್ಲಿ. ಅವ್ರ ಸಂಪರ್ಕಕ್ಕೆ ಬಂದವರೆಲ್ಲ ಕ್ರಾಂತಿಕಾರಿಗಳಾಗ್ತಿದ್ರು. ನೆಹರುಗೆ ಅವರ ಅಪ್ಪ ಪತ್ರ ಬರೆದಿದ್ರಂತೆ, ಯಾವ ಕಾರಣಕ್ಕೂ ಲಂಡನ್ ನಲ್ಲಿರುವಂತ ದೆವ್ವ ಸಾವರ್ಕರ್ ಸಂಪರ್ಕಕ್ಕೆ ಮಾತ್ರ ಹೋಗ್ಲೇಬೇಡ, ಬಹಳ ಡೇಂಜರ್ ಅವರು ಅಂತ. ನೀವು ಸಾವರ್ಕರ್ ಸಂಪರ್ಕಕ್ಕೆ ಹೋದ್ರೆ ದೇಶಭಕ್ತ ಆಗ್ಬಿಡುತ್ತೆ ಅಂತ ಟೆನ್ಷನ್ ಇದ್ದಿರ್ಬೋದು, ಗೊತ್ತಿಲ್ಲ. ಆದ್ರೆ ಹಾಗೆ ಹೇಳಿದ್ರು ಅನ್ನುವಂತ ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಇದು ಒಂದು ಹಂತ. ಸಾವರ್ಕರ್ ಸಂಪರ್ಕ ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದ್ರೆ ಮಿತ್ರರೆ, ಮುಂದೊಮ್ಮೆ ಸಾವರ್ಕರ್ ಲಂಡನ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ. ಹರ್ನಾಮ್ ಸಿಂಹ ಅಂತ ಹೆಸರು. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಕೆಲವು ಮಹಾಪುರುಷರ ಟಚ್ ಕೂಡ ಏನ್ ಮ್ಯಾಜಿಕ್ ಮಾಡುತ್ತೆ ಅಂತ ಹೇಳಲಿಕ್ಕೆ. ಹರ್ನಾಮ್ ಸಿಂಹ ಅಂತ ಹುಡುಗ, ಸಾವರ್ಕರ್ ಹುಡುಗನ ಜೊತೆ ಮಾತಾಡ್ತಾರೆ. ಸಿಕ್ಕರ ಹುಡುಗ, ಒಬ್ಬ ರಾಜ ಅವನಿಗೆ ವಿದೇಶಕ್ಕೆ ಹೋಗ್ಲಿಕ್ಕೋಸ್ಕರ ಬೇಕಾಗಿರುವಂತ ಸ್ಕಾಲರ್ಶಿಪ್ ಕಳಿಸ್ಕೊಟ್ಟಿದ್ದಾನೆ, ಅಧ್ಯಯನ ಮಾಡ್ಕೊಂಡು ಬಾ ಅಂತ. ಈ ಸಿಕ್ಕರ ಹುಡುಗ ಅಲ್ಲಿಗೆ ಹೋಗಿ ವಾಪಸ್ ಅಲ್ಲಿಗೆ ಹೋಗೋ ಹೊತ್ತಲ್ಲಿ ಸಾವರ್ಕರ್ ಅವನ ರೂಮ್ ಮೇಟ್ ಆ ಹಡಗಿನಲ್ಲಿ, ಅವನ ರೂಮ್ ಅಂತ ಸಾವರ್ಕರ್ ಒಂದೇ ಜೊತೆಲೇ ಇರ್ತಿದ್ರು. ಅವನು ಪೇಟ ಹಾಕೊಂಡು ಹೊರಗಡೆ ಹೋದ್ರೆ ಉಳಿದವೆಲ್ಲ ನಗ್ತಾ ಇದ್ರು. ಚಿಕ್ಕ ಮಕ್ಕಳು ಆಡ್ಕೊಂಡು ನಗ್ತಿದ್ರು ಪೇಟ ನೋಡುವಂತ. ಅವ್ರ ಅಪ್ಪ ಅಮ್ಮಂದ್ರು ಕೂಡ ಆಡ್ಕೊಂಡು ನಗುವಾಗ ಜೊತೆಯಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಸಾವರ್ಕರ್ ಹೇಳ್ತಾನೆ ಇತ್ತು, ಇವ್ರಿಗೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ, ಬ್ರಿಟಿಷರು ನಮ್ಮನ್ನು ನೋಡ್ಕೊಂಡು ನಗೋ ತರ ಯಾಕೆ ಡ್ರೆಸ್ ಮಾಡ್ಕೋಬೇಕು, ಈ ಪೇಟನ್ನು ತೆಗಿಲಿಕ್ಕಾಗಲ್ವಾ ಇವನಿಗೆ ಅಂತ ಸಿಕ್ಕರಿಗೆ ಹೇಳುದು. ಸಾವರ್ಕರ್ ಹೇಳ್ತಾರೆ, ಈ ಪೇಟವನ್ನ ಅವರು ನೋಡಿ ನಗುತ್ತಾರೆ ಅಂತ ನಾವೇ ತೆಗಿಬೇಕು, ಇದು ನಮ್ಮ ಪರಂಪರೆಯಿಂದ ಬಂದಿರುವಂತದ್ದಾಗಿದ್ದರಿಂದ ನಾವು ತೆಗೆಯೋದಲ್ಲ, ಉಲ್ಟಾ ನಾವೆಲ್ಲರೂ ಪೇಟ ಹಾಕೊಂಡು ನಾಳೆಯಿಂದ ತಿರುಗಾಡೋಣ, ಅದ್ ಯಾವ ನಗಾಡ್ತಾನೋ ನೋಡೇ ಬಿಡೋಣ ಅಂತ ಹೇಳಿ ಆ ಹಡಗಿನಲ್ಲಿ ಎಲ್ಲರೂ ಪೇಟ ಹಾಕೊಂಡು ತಿರುಗಾಡಿದ ಮೇಲೆ ಬ್ರಿಟಿಷರ ದನಿ ಉಡುಗಿ ಹೋಯ್ತು, ಮಾತಾಡೋದೇ ನಿಂತೋಯ್ತು. ಸಾವರ್ಕರ್ ಪ್ರಭಾವ ಹಂಗಿತ್ತು. ಆದ್ರೆ ಹರ್ನಾಮ್ ಸಿಂಹನಿಗೆ ಸಿಕ್ನೆಸ್ ಬಂದು ವಾಪಸ್ ಹೋಗ್ತೀನಿ ಅಂತ ನಿಶ್ಚಯ ಮಾಡಿದಾಗ ಸಾವರ್ಕರ್ ಒಂದ್ ಮಾತು ಹೇಳಿದ್ರು ಅವ್ರಿಗೆ, ನೋಡೋ ಹರ್ನಾಮ, ಕೆಲವು ಕೈ ಬೆರಳಿಕೆಯಷ್ಟು ಬ್ರಿಟಿಷರು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮನ್ನ ಆಳ್ವಿಕೆ ಮಾಡಿ, ನಮ್ಮನ್ನ ಲೂಟಿ ಮಾಡಿ, ಶೋಷಣೆ ಮಾಡ್ತಿರುವಾಗ ನಾವು ಇಲ್ಲಿಂದ ಅಧ್ಯಯನ ಮಾಡಿ ಅವ್ರ ದೇಶಕ್ಕೆ ಹೋಗಿ ಅಧ್ಯಯನ ಮಾಡಿ ಅವ್ರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳುವಂತ ಸಾಮರ್ಥ್ಯವೂ ಇಲ್ಲ ಅಂದ್ರೆ ಹೇಗೆ? ಹರ್ನಾಮ್ ಸಿಂಹ ಊರಿಗೆ ವಾಪಸ್ ಹೋಗ್ಬೇಕು ಅಂತಿದ್ರು, ನಿಶ್ಚಯ ಮಾಡಿದ. ವಾಪಸ್ ಹೋಗಲ್ಲ ಸಾವರ್ಕರ್ಜಿ, ಮಾಡಬೇಕಾದ ಕೆಲಸವನ್ನು ಮುಗಿಸಿಯೇ ಹೋಗ್ತೀನಿ ಅಂತ ಅಭಿನವ ಭಾರತದ ಈ ವಿದೇಶದ ಸಂಘಟನೆ ಏನಿತ್ತೋ ಆ ಸಂಘಟನೆಯ ಮೊದಲ ಸದಸ್ಯನಾಗಿ ಪ್ರಮಾಣ ವಚನ ಸ್ವೀಕರಿಸಿದವನು ಹರ್ನಾಮ್ ಸಿಂಹ. ಯಾರು ಹೇಳಿಯಾಗಿ ವಾಪಸ್ ಹೋಗ್ಬೇಕು ಅಂತಿದ್ನೋ ಅವನು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಿಕ್ಕೆ ಸಿದ್ಧನಾದ್ನಲ್ಲ, ಅದು ಸಾವರ್ಕರ್ ಸಂಪರ್ಕ ಅಂತ. ಸಾವರ್ಕರ್ ಅನೇಕರನ್ನ ಹಿಕ್ಕಂ ಸಂಪರ್ಕದಿಂದ ಬದಲಾಯಿಸಿದೆ. ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಈ ತರದ ಸಾವರ್ಕರ್ 1905-6ರಲ್ಲಿ ಅವರು ಕಾಳ ಪತ್ರಿಕೆಯಲ್ಲಿ ಒಂದು ಆಡ್ ನೋಡಿದ್ರು, ಅಡ್ವರ್ಟೈಸ್ಮೆಂಟ್ ಏನು ಅಂತಂದ್ರೆ, ಯಾರಿಗೆ ಲಂಡನ್ ನಲ್ಲಿ ಓದಬೇಕು ಅಂತ ಮನಸ್ಸಿದೆಯೋ ಅವರಿಗೆ ಒಂದು ಸ್ಕಾಲರ್ಶಿಪ್ ಕೊಡಲಾಗುತ್ತೆ. ಸ್ಕಾಲರ್ಶಿಪ್ ಯಾರು ತಗೊಳ್ಬೇಕೋ ಒಂದೇ ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕು. ಸ್ಕಾಲರ್ಶಿಪ್ ಕೊಡೋದು ಎಂತ ಬುದ್ಧಿವಂತ, ಒಂದೇ ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕು. ಮುಚ್ಚಳಿಕೆ ಏನು ಅಂತಂದ್ರೆ, ಲಂಡನ್ ನಲ್ಲಿ ಓದಿ ಬಂದ್ಮೇಲೆ ಬ್ರಿಟಿಷರ ನೌಕರಿ ಮಾಡೋದಿಲ್ಲ ಅಂತ ಮುಚ್ಚಳಿಕೆ ಬರ್ಕೊಟ್ರೆ ಲಂಡನ್ಗೆ ಹೋಗುವಂತ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ. ಸಾವರ್ಕರ್ಗೆ ಬ್ರಿಟಿಷರ ನೌಕರಿ ಮಾಡುವ ಯಾವ ದರದ್ದು ಇರಲಿಲ್ಲ. ನಾನು ಲಂಡನ್ಗೆ ಹೋಗ್ಬೇಕು ಅಂತ ಒಂದು ಪತ್ರ ಬರೆದ್ರು. ಅದರಲ್ಲಿ ಪತ್ರದಲ್ಲಿ ಹೇಳಿದ್ರು, ನಾನು ಯಾವ ಕಾರಣಕ್ಕೂ ಬ್ರಿಟಿಷರ ನೌಕರಿ ಮಾಡಲ್ಲ ಅಂತ ಬರೆದ್ರು. ಆದ್ರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಬ್ರಿಟಿಷರು ಇಲ್ಲಿ ಬಂದು ನಮ್ಮ ಶೋಷಣೆ ಮಾಡೋದಾದ್ರೆ ನಾವು ಲಂಡನ್ಗೆ ಹೋಗಿ ಅವರ ಗುಹೆಯೊಳಗೆ ನುಗ್ಗಿ ಅವರ ಕೇಸರವನ್ನು ಜಗ್ಗಾಡುವ ತಾಕತ್ತನ್ನ ತೋರಿಸಬೇಕಾಗಿದೆ ಅಂತ ಸಾವರ್ಕರ್ ಚೆನ್ನಾಗಿ ಗೊತ್ತಿತ್ತು. ಸಾವರ್ಕರ್ ನಿಶ್ಚಯ ಮಾಡಿದ್ರು, ಈ ದೇಶದ ಅನೇಕ ಬುದ್ಧಿವಂತರು ಲಂಡನ್ ನಲ್ಲಿ ಇದ್ದಾರೆ, ಈ ದೇಶದಿಂದ ಅಲ್ಲಿಗೆ ಹೋಗಿ ಅಧ್ಯಯನ ಮಾಡ್ತಾರೆ. ಬ್ರಿಟಿಷರು ಬ್ರೈನ್ ವಾಶ್ ಮಾಡಿದ ನಂತರ ಇಲ್ಲಿಗೆ ಬಂದು ನಮಗೆ ಪಾಠ ಹೇಳ್ತಿರ್ತಾರೆ. ಅದರ ಬದಲು ಅಲ್ಲಿಗೆ ಹೋಗಿ ಅವರು ಬ್ರೈನ್ ವಾಶ್ ಮಾಡಿ ಅವರನ್ನೇ ಬ್ರಿಟಿಷರ ವಿರುದ್ಧ ತಿರುಗಿಸಿದ್ರೆ ನಿಜವಾದ ಕ್ರಾಂತಿ ಆಗುತ್ತೆ, ಭಾರತದ ತಾಕತ್ತನ್ನು ಬ್ರಿಟಿಷರಿಗೆ ತೋರಿಸಂತಾಗುತ್ತೆ ಅಂತ ಆಲೋಚನೆ ಮಾಡಿ ಲಂಡನ್ಗೆ ಹೋಗಿದ್ರು. ಆದ್ರೆ 153 ಜನರ ಅಪ್ಲಿಕೇಶನ್ ಇತ್ತು. ಸಾವರ್ಕರ್ಗೆ ಯಾರಾದ್ರೂ ಸ್ಪೆಷಲ್ ಇನ್ಫ್ಲೂಯೆನ್ಸ್ ಲೆಟರ್ ಬೇಕಿತ್ತು. ಯಾರಾದ್ರೂ ಹೋದ್ರು ಗೊತ್ತಾ, ಅವರು ತಿಲಕರ ಬಳಿಗೆ ಹೋಗಿ ನಮ್ಮೊಂದು ಇನ್ಫ್ಲೂಯೆನ್ಸ್ ಲೆಟರ್ ಕೊಡ್ತೀರಾ ಅಂತ ಕೇಳಿದ್ರು. ತಿಲಕರ ಲೆಟರ್ ಏನ್ ಸುಂದರವಾಗಿ ಬರೆದ್ರು ಗೊತ್ತಾ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಯಾರಿದರ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಶ್ಯಾಮ ಪ್ರಸಾದ್ ಜಿ ಅವರಿಗೆ, ಶ್ಯಾಮ್ಜಿ ಕೃಷ್ಣ ವರ್ಮ ಅವರಿಗೆ ಏನಂತ ಬರೆದ್ರು ಅಂತಂದ್ರೆ, ತಿಲಕರು ತುಂಬಾ ಅಪ್ಲಿಕೇಶನ್ ಬಂದಿದೆ ನನಗೆ ಗೊತ್ತು, ಇನ್ಫ್ಲೂಯೆನ್ಸ್ ಮಾಡೋದು ತಪ್ಪು, ಆದ್ರೆ
ಈ ಹುಡುಗನಿಗೆ ನೀವು ಸ್ಕಾಲರ್ಶಿಪ್ ಕೊಟ್ಟು ಕರೆಸ್ಕೊಂಡ್ರೆ ನಿಜವಾಗ್ಲೂ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿ ಆಗ್ತಾನೆ, ಬೇಡ ಅಂತ ಹೇಳ್ಬೇಡಿ ಅಂತ ಬರೋದು. ತಿಲಕರು ಹೇಳಿದ ಮೇಲೆ ಸ್ಕಾಲರ್ಶಿಪ್ ಸಿಗದೇ ಇರುತ್ತೆ. ಸ್ಕಾಲರ್ಶಿಪ್ ಸಿಕ್ತು. 20-21 ತರುಣ ವಿದೇಶಕ್ಕೆ ಹೋಗ್ಲಿಕ್ಕೆ ಸಿದ್ಧನಾದ. ಇವತ್ತು ನೀವು ಹಾಡು ಕೇಳಿದ್ರಲ್ಲ, ಸ್ವತಂತ್ರತೆ ಭಗವತಿ ಅದ್ಭುತವಾದ ಗೀತೆಯನ್ನು ಜಯೋಸ್ತುತಿ ಹಾಡನ್ನ ಸಾವರ್ಕರ್ ತಮ್ಮ 20ನೇ ವರ್ಷದಲ್ಲಿ ಬರೆದಿದ್ದು. ಆ ಮನುಷ್ಯನ ಬರವಣಿಗೆಯ ಅದ್ಭುತವಾದ ತಾಕತ್ತಿತ್ತಲ್ಲ, ಏನ್ ಚೆನ್ನಾಗಿತ್ತು ಅಂತಂದ್ರೆ, ತಿಲಕರ್ ಅಂತವರಿಗೆ ಗೊತ್ತಿತ್ತು ಈ ಮನುಷ್ಯ ಭಾರತಕ್ಕೆ ಬಹಳ ಉಪಯೋಗಿ ಆಗ್ತಾನೆ. ಎಟ್ ಎನಿ ಕಾಸ್ಟ್ ಈ ಮನುಷ್ಯ ವಿದೇಶಕ್ಕೆ ಹೋಗ್ಲಿ, ಅಲ್ಲಿಂದ ಪಡ್ಕೊಳ್ಬೇಕಾಗಿದ್ದನ್ನು ಪಡ್ಕೊಂಡು ಇಲ್ಲಿಗೆ ಬರಲಿ ಅಂತ ಕಲ್ಪನೆ ಇತ್ತು. ಸಾವರ್ಕರ್ ವಿದೇಶಕ್ಕೆ ಹೋಗ್ಲಿಕ್ಕೆ ಸಿದ್ಧರಾದ್ರು. ಅಷ್ಟೊತ್ತಿಗೆ ಸಾವರ್ಕರ್ಗೆ ಮದುವೆ ಆಗಿ ಒಂದು ಪುಟ್ಟ ಮಗು ಇತ್ತು. ಆಗ ತಾನೇ ಮಗು ಆಗಿತ್ತು. ಸಾವರ್ಕರ್ ಮದುವೆ ಆಗಿದ್ದು ಯಾಕೆ ಅಂತಂದ್ರೆ, ಓದ್ಲಿಕ್ಕೆ ದುಡ್ಡಿರ್ಲಿಲ್ಲ ಅವರ ಹತ್ರ. ತುಂಬಾ ಬುದ್ಧಿವಂತ, ದುಡ್ಡಿರ್ಲಿಲ್ಲ. ಅಣ್ಣ ತುಂಬಾ ಒದ್ದಾಡ್ತಾ ಇದ್ದ ಅಂತ ತಾನು ಏನಾದ್ರೂ ಕೆಲ್ಸಕ್ಕೆ ಸೇರ್ತೀನಿ, ಓದು ನಿಲ್ಲಿಸ್ತೀನಿ ಅಂತಂದಾಗ ಅಣ್ಣ ಗಲಾಟೆ ಮಾಡಿದ, ನಾನು ಎಷ್ಟು ಕಷ್ಟ ಆದ್ರೂ ಒದ್ದಾಡ್ತೀನಿ, ನೀನ್ ಮಾತ್ರ ಓದು ನಿಲ್ಲಿಸ್ಬೇಡ ಅಂತ. ಆಗ ಒಂದು ಸಂಬಂಧಿಕರು ಹೇಳಿದ್ರು, ನನ್ನ ಮಗಳ ಮದುವೆ ಆದ್ರೆ ನೀನು ಓದಿನ ಖರ್ಚೆಲ್ಲ ನಾನು ನೋಡ್ಕೊತೀನಿ. ಹಂಗೆ ಮದುವೆ ಆಗಿತ್ತು ಸಾವರ್ಕರ್. ಮದುವೆ ಆಗಿದ್ದವರಿಗೆ ಪುಟ್ಟ ಮಗು. ಈ ಮಗು ಮತ್ತು ತನ್ನ ಹೆಂಡತಿಯನ್ನ ಬಿಟ್ಟು, ತನ್ನ ಅಣ್ಣ ಮತ್ತು ಅತ್ತಿಗೆಯನ್ನ ಬಿಟ್ಟು, ತನ್ನ ತಮ್ಮನನ್ನ ಬಿಟ್ಟು, ತನ್ನ ತಂಗಿಯನ್ನ ಬಿಟ್ಟು ಸಾವರ್ಕರ್ ವಿದೇಶಕ್ಕೆ ಹೋಗ್ಬೇಕಿತ್ತು. ಸಾವರ್ಕರ್ ವಿದೇಶಕ್ಕೆ ಹೋಗುವಾಗ ಎಲ್ರಿಗೂ ಕೈ ಬೀಸಿ, ಎಲ್ಲರಿಗೂ ಪ್ರೀತಿಯಿಂದ ಮಾತನಾಡಿಸಿ, ಹೋಗೋಕ್ಕಿಂತ ಕೆಲವು ದಿನಗಳ ಮುನ್ನ ಒಂದು 2 ಭಾಷಣವನ್ನು ಮಾಡಿದ್ರು, 3 ಭಾಷಣವನ್ನು ಮಾಡಿದ್ರು. ಆ 3 ಭಾಷಣವನ್ನ ಬ್ರಿಟಿಷ್ ಗೂಢಚಾರರು ನೋಟ್ ಮಾಡಿಕೊಂಡ್ರು. ಆ 3 ಭಾಷಣದಲ್ಲಿ ಸಾವರ್ಕರ್ ಸ್ಪಷ್ಟ ಉದ್ದೇಶವನ್ನು ಹೇಳಿದ್ರು. ರಾಜಕೀಯ ಸ್ವಾತಂತ್ರ್ಯ ಅತ್ಯಂತ ಅಗತ್ಯ ಅನ್ನೋದನ್ನ ಪ್ರತಿಪಾದಿಸಿ ವಿದೇಶಕ್ಕೆ ಹೋಗುವಂತೆ ಇನ್ನೇನಿಲ್ಲ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಸಾವರ್ಕರ್ನ 1911ರಲ್ಲಿ ಬಂಧಿಸುವಾಗ ಬ್ರಿಟಿಷರ ಬಳಿ ಇನ್ನೇನೂ ಪುರಾವೆಗಳಿರಲಿಲ್ಲ. 1906ರಲ್ಲಿ ಸಾವರ್ಕರ್ ಮಾಡಿದ 3 ಭಾಷಣದಲ್ಲಿದ್ದ ಒಂದು 3-4 ಸಾಲುಗಳ ಆಧಾರದ ಮೇಲೆ ಸಾವರ್ಕರ್ನ ಅರೆಸ್ಟ್ ಮಾಡಿದ್ರು. 1906ರಲ್ಲಿ ಮಾಡಿದ ಭಾಷಣಕ್ಕೆ ಸಾವರ್ಕರ್ ಅರೆಸ್ಟ್ ಆಗಿದ್ದು 1910ರಲ್ಲಿ, 4 ವರ್ಷಗಳ ನಂತರ. ಸಾವರ್ಕರ್ ಲಂಡನ್ನಿಗೆ ಹೋಗ್ಬೇಕಾದ್ರೆ, ಇವರು ಲಂಡನ್ನಿಗೆ ಹೋಗಿ ಸೇರೋಕ್ಕಿಂತ ಮುಂಚೆ ಬ್ರಿಟಿಷ್ ಗೂಢಚಾರರಿಂದ ಒಂದು ಪತ್ರ ಲಂಡನ್ನಿನ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸರಿಗೆ ಹೋಗಿತ್ತು. ಪತ್ರದಲ್ಲಿ ಏನಿತ್ತು ಗೊತ್ತೇ? ಸಾವರ್ಕರ್ ಅಂತ ಒಬ್ಬ ಬರ್ತಾ ಇದ್ದಾನೆ, ಇಲ್ಲಿ ಬಹಳ ಡೇಂಜರ್ ಆಗಿದ್ದ, ಅಲ್ಲಿಯೂ ಡೇಂಜರ್ ಆಗಲ್ಲ, ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗಿದ್ದೇನಿಲ್ಲ, ಒಂದು ಕಣ್ಣಿಡಿ ಅಂತಿತ್ತು. ಸಾವರ್ಕರ್ ಹೋಗೋಕ್ಕಿಂತ ಮುಂಚೆ ಸಾವರ್ಕರ್ ಯಾರು ಅಂತ ಪತ್ರ ಹೋಗಿ ಆಗಿತ್ತು. ಅವರು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಭಾರತ ಭವನ ಅಂತ ಶಾಂತಿ ಕೃಷ್ಣವರ್ಮರು ಕಟ್ಟಿದಂತ ಆ ಬಿಲ್ಡಿಂಗ್ ಅಲ್ಲಿ ಸಾವರ್ಕರ್ ಹೋಗಿ ಕೂತ್ರು. ಅವರಿಗೆ ಅಡ್ಜಸ್ಟ್ಮೆಂಟ್ ಆಗ್ಲಿಕ್ಕೆ 1 ವಾರ ಬೇಕಿತ್ತಲ್ಲ, 1 ವಾರ ಸುತ್ತಿರೋದು ಹೆಂಗೆ? ಸಾವರ್ಕರ್ ಲೈಬ್ರರಿಗೆ ಹೋದ್ರು. ಆ ಮನುಷ್ಯ ಯಾವ ಅಂತ ಅರ್ಥ ಮಾಡ್ಕೊಂಡಾಗಲೆಲ್ಲ ನನಗೆ ಬಹಳ ಜನ ಕೇಳ್ತಾರೆ, ಯಾಕೆ ಇಷ್ಟೊಂದು ಹುಚ್ಚು ಸಾವರ್ಕರ್ ಮೇಲೆ ಅಂತ. ಸಾವರ್ಕರ್ ಯಾರು ಅಂತ ಗೊತ್ತಾದವರಿಗೆ ಆ ಮನುಷ್ಯನ ಬಗ್ಗೆ ಹುಚ್ಚು ಬೆಳೆದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಲಂಡನ್ನಿಗೆ ಹೋಗಿ ಲಂಡನ್ನಲ್ಲಿ ಐಷಾರಾಮದ ಬದುಕಿನಲ್ಲಿ ತನ್ನಂತ ಮೈ ಮರಿಬೋದಾಗಿದ್ದಂತ ಎಲ್ಲ ಸಾಧ್ಯತೆ ಇದ್ದಾಗಲೂ ಹೋದ ಮೊದಲನೇ ವಾರಕ್ಕೆ ಭಾರತ ಭವನದಲ್ಲಿದ್ದ ಲೈಬ್ರರಿಗೆ ಹೋಗಿ ಸಾವರ್ಕರ್ ಕೇಳ್ತಾರೆ, ಇಟಲಿಯ ಮ್ಯಾಸಿನಿಯ ಪುಸ್ತಕ ಇದೆ ಹೇಳಿ. ಲೈಬ್ರರಿ ಹೇಳ್ತಾರೆ 6 ವಾಲ್ಯೂಮ್ನ ಪುಸ್ತಕ ಇದೆ ಅವನದ್ದು, ಎಲ್ಲಿದೆಯೋ ಗೊತ್ತಿಲ್ಲ, ಹುಡುಕ್ತೀನಿ ಇರು ಅಂತ ಹುಡುಕಿ 3 ವಾಲ್ಯೂಮ್ ತೆಗೆದುಕೊಳ್ತಾರೆ. 1 ವಾರದಲ್ಲಿ ಸಾವರ್ಕರ್ 3 ವಾಲ್ಯೂಮ್ ಮುಗಿಸಿ ನೆಕ್ಸ್ಟ್ 3 ವಾಲ್ಯೂಮ್ ತರಿಸುವಂತ. ಅವನಿಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದ್ರೆ, ಇಷ್ಟು ದಿನ ಯಾರು ಇಲ್ಲಿ ಓದೋರು ನೋಡ್ಲೇ ಇಲ್ವಲ್ಲ ಅಂತ ಮತ್ತು 3 ವಾಲ್ಯೂಮ್ ತರಿಸ್ತಾನೆ. ಸಾವರ್ಕರ್ 6 ವಾಲ್ಯೂಮ್ ಓದಿದ ನಂತರ ತಮ್ಮದೇ ಆದ ಶೈಲಿಯಲ್ಲಿ ಮ್ಯಾಸಿನಿಯ ಬದುಕನ್ನ ಮರಾಠಿಗೆ ತರ್ತಾರೆ. ಮರಾಠಿಗೆ ಒಂದು ಅದ್ಭುತವಾಗಿರುವಂತಹ ಮುನ್ನುಡಿಯನ್ನು ಬರೀತಾರೆ. ಅದಕ್ಕೆ ಹೋದ ಮೊದಲ 1 ತಿಂಗಳೊಳಗಾಗುವಂತ ಕೆಲಸ ಇದು. ಬರೆದು ಆ ಪುಸ್ತಕವನ್ನು ತನ್ನ ಅಣ್ಣನಿಗೆ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿವರೆಗೂ ಇವ್ರ ಮೇಲೆ ಬ್ರಿಟಿಷರ ಕಣ್ಣು ಇಲ್ಲದೆ ಹೋಗಿದ್ದರಿಂದ ಸಾವರ್ಕರ್ ಏನ್ ಮಾಡ್ತಾನೆ ಅಂತ ಚಿಂತನೆ ಇತ್ತು ಅಷ್ಟೇ. ಸಾವರ್ಕರ್ ತನ್ನ ಅಣ್ಣನಿಗೆ ಕಳಿಸ್ಕೊಡ್ತಾರೆ. ಅಣ್ಣ ಬಾಬಾ ಆ ಪುಸ್ತಕದ ಮ್ಯಾನುಸ್ಕ್ರಿಪ್ಟ್ ನೋಡ್ತಾನೆ. ಬಹಳ ಅದ್ಭುತವಾಗಿರುವಂತಹ ಮ್ಯಾನುಸ್ಕ್ರಿಪ್ಟ್. ಆ ಮ್ಯಾನುಸ್ಕ್ರಿಪ್ಟ್ ನಲ್ಲಿ ಈ ಪುಸ್ತಕವನ್ನ ಶಿವರಾಮ್ ಪರಾಂಜಪೆ ಅವರಿಗೆ ಮತ್ತು ತಿಲಕರಿಗೆ ಸಮರ್ಪಣೆ ಮಾಡಲಾಗಿದೆ ಅಂತಿತ್ತು. ಹೀಗಾಗಿ ತಿಲಕರಿಗೆ ತೋರಿಸಿದ್ರು. ತಿಲಕರು ಪುಸ್ತಕವನ್ನು ಓದಿ ಗಾಬರಿಯಾಗಿ ಹೇಳ್ತಾರೆ, ಬಹಳ ಡೇಂಜರ್ ಪುಸ್ತಕ, ಹುಷಾರಾಗಿ ಪಬ್ಲಿಷ್ ಮಾಡಬೇಕು. ತಿಲಕರು ಕೊಡುವಂತ ಸಂದೇಶ. ಸಾವರ್ಕರ್ ಅಣ್ಣ ಬಾಬಾ ಸಾವರ್ಕರ್ ಎಲ್ಲ ಪ್ರೆಸ್ ಅಲ್ಲೂ ಕೇಳ್ತಾರೆ, ಯಾವ ಪ್ರೆಸ್ ನವರು ಮುದ್ರಣ ಮಾಡ್ಲಿಕ್ಕೆ ಒಪ್ಕೊಳ್ಳಲ್ಲ, ಬ್ರಿಟಿಷರು ನಮ್ಮನ್ನ ತುಳಿದೇ ಬಿಡ್ತಾರೆ ಆಮೇಲೆ ಅಂತ. ಕೊನೆಗೆ ತಮಗೆ ಹಿಡಿತವಿದ್ದ ಕೆಲವು ಪ್ರೆಸ್ಗಳನ್ನ ಮಾತನಾಡಿಸಿ ಒಂದು ಪ್ರೆಸ್ ಅಲ್ಲಿ ತಾನೇ ಪಬ್ಲಿಷರ್ ಅಂತ ಕರ್ಕೊಂಡು ಅವತ್ತಿನ ದಿನಗಳಲ್ಲಿ 2000 ಕಾಪಿಯನ್ನ ಇಟಲಿಯ ಮ್ಯಾಸಿನಿಯ ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾರೆ. ಮರಾಠಿ ಭಾಷೆಯಿಂದ ಮ್ಯಾಸಿನಿ ಪುಸ್ತಕ. ಈ ಪುಸ್ತಕದ ಕುರಿತಂತೆ ಕಾಡಾ ಪತ್ರಿಕೆ ಬರೆಯುತ್ತೆ. ನನಗೆ ಬಹಳ ಇಷ್ಟವಾಗುವಂತ ಸಾಲುಗಳು. ಸಾವರ್ಕರ್ ಅಂದ್ರೆ ಯಾರು ಅಂತ ಗೊತ್ತಾಗ್ಲಿಕ್ಕೆ ಅಂತ
ಅವ್ರು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಕಾಳಪತ್ರಿಕೆ ಈ ಸಾಲು ಕೊಟ್ಟರೆ ಸಾಕು ಅಷ್ಟೇ. ಇಲ್ಲಿದ್ದಷ್ಟು ಕಾಲ ಈ ದೇಶದ ತರುಣರಿಗೆ ಪ್ರೇರಣಾ ಸ್ರೋತವಾಗಿದ್ದ ಸಾವರ್ಕರ್ ಲಂಡನ್ನಿಗೆ ಹೋದ ನಂತರವೂ ಇದೇ ದೇಶದ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇ ಸಾಲು ಮುಂದುವರಿತಾರೆ. ಲಂಡನ್ ನಲ್ಲಿರುವಂತಹ ದೊಡ್ಡ ದೊಡ್ಡ ಕಟ್ಟಡಗಳು, ಲಂಡನ್ನ ವೈಭವ, ಲಂಡನ್ನ ಜನ, ಇದ್ಯಾವುದೂ ಸಾವರ್ಕರ್ನ ಆಕರ್ಷಿಸಲಿಲ್ಲ. ಅವರ ಮನಸ್ಸಿನಲ್ಲಿ ಇವತ್ತಿಗೂ ತಾಯಿ ಭಾರತಿ ರಾರಾಜಿಸ್ತಾ ಇದ್ದಾಳೆ. ಹೀಗಾಗಿ ಮ್ಯಾಸಿನಿ ತರದ ಅದ್ಭುತವಾದ ಕೃತಿಯನ್ನ ಅವರು ಭಾರತಕ್ಕೆ ಕೊಡ್ಲಿಕ್ಕೆ ಸಾಧ್ಯವಾಗಿದೆ ಅಂತ ಬರೀತಾರೆ. ಮುಂದಿನ ಮಾತೇನು ಗೊತ್ತೇನು? ಯಾರ್ಯಾರು ಕ್ರಾಂತಿ ಕಾರ್ಯ ಮಾಡಬೇಕು ಅಂತ ಭಾರತದಲ್ಲಿ ಬಯಸ್ತಾರೋ ಅವರೆಲ್ಲರ ಪಾಲಿಗೆ ಈ ಪುಸ್ತಕದಲ್ಲಿರುವ ಮ್ಯಾಸಿನಿಯ ವಾಕ್ಯಗಳು ವೇದ ವಾಕ್ಯದಂತಿರ್ತವೆ ಅಂತ ಕಾಳಪತ್ರಿಕೆ ಬರೀತು. ಕಾಳಪತ್ರಿಕೆ ರಿಪೋರ್ಟ್ ನೋಡಿದ ನಂತರ ಬಿಸಿ ದೋಸೆ ತರ 2000 ಪುಸ್ತಕಗಳು ಖಾಲಿಯಿತ್ತು. ಪುಸ್ತಕ ಹೇಗಿತ್ತು ಅಂತಂದ್ರೆ, ಪುಸ್ತಕದ ಮುನ್ನುಡಿಯನ್ನ ಸಾವರ್ಕರ್ ಪ್ರತ್ಯೇಕವಾಗಿ ಏನ್ ಬರೆದಿದ್ರಲ್ಲ ಅದನ್ನ ತರುಣರು ಬಹಿರಂಗ ಮಾಡಿಬಿಟ್ಟಿದ್ರು. ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ಹೇಗೆ ಒಂದು ಗೀತೆ ಹೇಳಿ ಶುರುವಾಗುತ್ತೋ, ಕಾರ್ಯಕ್ರಮದ ಆರಂಭ ಸಾವರ್ಕರ್ ಮುನ್ನುಡಿಯನ್ನು ಒಪ್ಪಿಸೋದ್ರ ಮೂಲಕ ಆಗ್ತದೆ. ಅಭಿನವ ಭಾರತದ ಸಭೆಗಳಲ್ಲಿ ಆ ಪುಸ್ತಕದ ಪೇಜ್ಗಳನ್ನು ತೆಗೆದು ಪುಟ ಪುಟವನ್ನು ಓದಿ ಆನಂತರ ಕಾರ್ಯಕ್ರಮ ಶುರು ಮಾಡಲಿಕ್ಕೆ ಆ ಥರ ಅದ್ಭುತವಾದ ಕೃತಿ. ಮನೆ ಮನೆಗಳಲ್ಲಿ ಈ ಪುಸ್ತಕದನ್ನ ಪಾರಾಯಣ ಗ್ರಂಥವಾಗಿ ಬಳಸಲಿಕ್ಕೆ ಶುರು ಮಾಡಿದ್ರು. ಬ್ರಿಟಿಷರು ಎಚ್ಚೆತ್ತುಕೊಂಡ್ರು, ಬಹಳ ಡೇಂಜರಸ್ ಆಗಿದೆ ಪುಸ್ತಕ ಅಂತ. ಹೇಗಾದ್ರೂ ಮಾಡಿ ಪುಸ್ತಕವನ್ನ ಬ್ಯಾನ್ ಮಾಡಬೇಕಲ್ಲ, ಈ ಪುಸ್ತಕವನ್ನ ಈ ಮಾರಾಟ ಮಾಡಿ ತಡಿಬೇಕಲ್ಲ ಅಂತಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ತಡೆಯಕ್ಕೆ ಯಾವ ಸಾಧ್ಯತೆಯೂ ಇಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ, ಇಡೀ ಪುಸ್ತಕದಲ್ಲಿ ರಾಜದ್ರೋಹ ಅಂತ ತೋರಿಸಬಹುದಾಗಿರುವಂತ ಒಂದೇ ಒಂದು ಸಾಲು ಇಲ್ಲ. ಅಷ್ಟು ಎಚ್ಚರಿಕೆಯಿಂದ ಸಾವರ್ಕರ್ ಬರೆದಿದ್ದಾರೆ. ಆದ್ರೆ ಅಚ್ಚರಿ ಏನು ಅಂತಂದ್ರೆ, ಈ ಪುಸ್ತಕ ಓದಿದವರೆಲ್ಲರೂ ರಾಜದ್ರೋಹಕ್ಕೆ ಸಿದ್ಧರಾಗ್ತಾರೆ ಅಂತ ಕೃತಿಯನ್ನು ಬರೆದಿದ್ದಾರೆ ಅಂತ. ಹೇಗಿರ್ಬೋದು ಯೋಚನೆ ಮಾಡಿ. ಓದ್ದವ್ರು ಎಲ್ರಿಗೂ ತಾನು ಏನ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ನನ್ನ ಶತ್ರು ಯಾರು ಅಂತ ಗೊತ್ತಾಗುತ್ತೆ. ಆದ್ರೆ ನೇರವಾಗಿ ಇದನ್ನೇ ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಅವ್ನು ಕೊನೆಗೊಂದು ಸಾಲು ಬರೀತಾನೆ, ಇತಿಹಾಸ ಬೋಧನೆಯ ಹೆಸರಲ್ಲಿ ರಾಜದ್ರೋಹವನ್ನ ಬೋಧಿಸೋದನ್ನ ಸಾವರ್ಕರ್ ಚೆನ್ನಾಗಿ ಕಲ್ತಿದ್ದಾನೆ ಅಂತ 2ನೇ ಎಡಿಷನ್ ಪುಸ್ತಕದ ಪ್ರಿಂಟಿಗೆ ಹೋಗುವಾಗ ಬ್ಯಾನ್ ಮಾಡಿಸ್ತಾರೆ.